ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶ್ರೀಮದಾಚಾರ್ಯರಮತಾನುಗಧೀಮತಾ ಮುರರಂಗ್ರಿಕಮಲಕ್ಕೆ ಸೋಮಪಾನಾರರಿಗೆ ತಾತ್ವಿಕ ದೇವತಾ ಗಣಕ್ಕೆ ಹೈಮವತಿ ಷಣ್ಮಹಿಷಿಯರಡಿಗೆ ವ್ಯೋಮಕೇಶಗೆ ವಾಣೇ ವಾಯುಸುತಾಮರ ಸಭವ ಲಕ್ಷ್ಮೀನಾರಾಯಣರಿಗಾನಮಿಪೇ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನೇತಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿಮಾಲಾಂ ಕಂಧರಂ ಕಂಜನೇತ್ರಂ ಸದಯಧವನಹಾಸಂ ವಿಠ್ಠಲಂ ಚಿಂತಯಾಮಿ ಅಲ್ಲಿ ಹರಿಕಥಾ ಪ್ರಸಂಗಮೂಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗ ನಿಲ್ಲುವವು ವಲ್ಲಭಾಷೆ ಪುರಂದರ ವಿಠ್ಠಲನು ಮೆಚ್ಚುವನು ಜಯ 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 ಹರಿ ಎಂಬುವುದೇ ಸುದಿನಮೋ ಜಯ ಹರಿ ಎಂಬುವುದೇ ತಾರಾಬಲಮು ಜಯ ಹರಿ ಎಂಬುವುದೇ ಚಂದ್ರಬಲಮು ಜಯ ಹರಿ ಎಂಬುವುದೇ ವಿದ್ಯಾಬಲಮು ಜಯ ಹರಿ ಎಂಬುವುದೇ ದೈವ ಬಲಮು ಜಯ ಹರಿ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ ಸತತ ಗಣನಾಥ ಸಿದ್ಧಿಯ ನಿಯಮ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಮುಗುದೆ ಪದಕ್ಕೆ ಮನವೀವ ಮಹಾರುದ್ರದೇವರು ಹರಿಭಗುದಿದಾಯಕಳು ಭಾರತೀ ದೇವಿ ಕುದಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ಹರಡಿಸಿ ಸುಜ್ಞಾನಮತಿ ತುಗದಿ ಬಾಲಿಸುವ ನಮ್ಮ ಪೋಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮ ಭಕುತ ಜನರೊಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನೆ ಸತತ ಇವರುಳು ನಿಂತೆ ಕೃತೆ ನಡೆಸುವನು ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೆ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಬ್ರಹ್ಮಂ ಭಂಗರೇತಂ ಅಜಡಂ ವಿಮಲಂ ಸದಾನಂದತೀರ್ಥಮುತಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ನಮೋಸ್ತು ತಾತ್ವಿಕಾ ದೇವಃ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಿಜಯದಾಸರು ಒಂದು ದೇವರ ನಾಮದಲ್ಲಿ ಕೇಳುತ್ತಾರೆ, ಜೀವರಿಗೆ ಉಪದೇಶವನ್ನ ಮಾಡ್ತಾರೆ. ಏನು ಕೇಳುತ್ತಾರೆ ಅಂದ್ರೆ, ನೀನು ತುಂಬಾ ಹಿಗ್ತಾ ಇದ್ದೀಯಲ್ಲ ಅಂತ. ಹಿಗ್ಗೋದು ಅಂದ್ರೆ ನನ್ನ ಸಮಾನರು ಯಾರು ಇಲ್ಲ ಅಂತ ಒಂದು ಭಾವನೆಯನ್ನ ಹೊಂದುವುದು. ಇದು ಮನುಷ್ಯರಿಗಿದೆ. ನಾನು ಬಹಳ ಕಡಿಮೆ ಇದ್ದೇನೆ ಅನ್ನುವ ಭಾವನೆ ಇರುವ ಜನ ಬಹಳ ಕಡಿಮೆ. ನಮಗೇನೋ ಒಂದು ಭಾವನೆ ಇದೆ. ನನಗೊಬ್ರು ಒಂದು ಕಡೆ ಕೇಳಿದ್ರು, ಅಲ್ರಿ ಪ್ರತಿನಿತ್ಯ ದೇವ್ರ ಪೂಜೆ ಮಾಡ್ಲಿಕ್ಕೆ 20 ವರ್ಷ ಆಯ್ತು, ಏಕಾಶಿ ಚಾತುರ್ಮಾಸ ಎಲ್ಲ ನಡೀತಾ ಇದೆ, ಅಲ್ಪ ಸ್ವಲ್ಪ ಪಾಠಗಳು ನಡೀತಾ ಇದೆ, ನಾನು ಯಾವುದೋ ಅವತಾರ ಇರಬಹುದಲ್ಲ ಅಂತ ಕೇಳಿದರು. ಅಂದ್ರೆ ಇದ್ರೂ ಇರಬಹುದ್ರಿ, ಅದು ಯಾವ ನಮಗೆ ಗೊತ್ತಾಗಿಲ್ಲ, ನೀವೇ ಹೇಳಬೇಕು. ಇಂಥ ಭಾವನೆ ಬಂದ್ರೆ ಏನು ಮಾಡ್ತೇವೆ? ಏನೋ ದೇವರು ನಡೆಸಿದ್ದಾನೆ, ಅವನ ಅನುಗ್ರಹ, ಅವನ ಪ್ರೀತಿ ಆಗಲಿ ಅನ್ನೋದು ಬೇರೆ ಅಲ್ವಾ? ಒಂದು 20 ವರ್ಷ ಏನೋ ಅನ್ಯಾಯ ಮಾಡಿ ಸ್ವಲ್ಪ ಮಾಡಿದ ಕೂಡಲೇ ನಾನು ಯಾವುದೋ ಒಂದು ಅವತಾರ ಇರಬಹುದು ಅಂತ ಹೇಳಿ ಏನೋ ನಾವು ವ್ಯಾಪಾರ ಆಗ್ತಾವ. ಅದಕ್ಕೆ ನಮಗೆ ಸ್ವಲ್ಪ ಏನಾದರೂ ನಮ್ಮಲ್ಲಿ ಸತ್ಕರ್ಮಗಳು ನಡೆದರೆ ನಮಗೆ ಗರ್ವತನ ಬಂದುಬಿಡುತ್ತೆ, ಹಿಗ್ಗೋದು ಅಂತ. ನಮ್ಮಷ್ಟು ಸಮಾನರು ಯಾರಿದ್ದಾರೆ ಅನ್ನುವ ಭಾವನೆ ಬರುತ್ತೆ. ಅದಕ್ಕೆ ವಿಜಯದಾಸರು ಒಂದು ಮಾತಿನಲ್ಲಿ ಕೇಳ್ತಾರೆ, ಹಿಗ್ಗದಿರು ಹಿಗ್ಗದಿರು ಮನುಜ ಪಶುವೇ, ನೀನು ಮನುಷ್ಯನಾದರೂ ಪಶುವಿನಂತೆ ಇದ್ದೀಯಾ, ನೀನು ಹಿಗ್ಗಬೇಡ, ಬಹಳಷ್ಟು ಸಂತೋಷವನ್ನ ಪಡಬೇಡ. ಯಾಕೆ ಮನುಜ ಪಶುವೇ ಅಂದ್ರು? ನೀನು ಮನುಜನಾಗಿದ್ದರೂ ಪಶುವಿನಂತೆ ಇದ್ದೀಯಾ. ಪಶುವಾಗಿ ಮನುಜನಂತೆ ಇರಬಹುದು ಅಲ್ವಾ? ಅದು ಬಹಳ ಕಷ್ಟ, ಆದರೂ ಇರಬಹುದು. ಅದು ನಮ್ಮ ಪುರಾಣದಲ್ಲಿ ಅದಕ್ಕೆ ನಮಗೆ ಉಲ್ಲೇಖ ಇದೆ. ಪ್ರಾಣಿಗಳಾಗಿದ್ದುಕೊಂಡು ಮನುಷ್ಯರಂತೆ ಮಾಡಿದರು. ಗಜೇಂದ್ರ ಮಾಡಿದ ಆ ಕೆಲಸವನ್ನ. ಭರತ
ನಳದ ಚಕ್ರವರ್ತಿಗಳಿಗೆ ಜಿಂಕೆ ಜನ್ಮ ಬಂದಾಗನೂ ಪ್ರಾಣಿಗಳಾಗಿದ್ದರೂ ಮನುಷ್ಯರಂತೆ ಜೀವನ ಮಾಡಿದರು. ಭಗವಂತನ ಸ್ಮರಣೆಯಲ್ಲೇ ಕಾಲವನ್ನ ಕಳೆದರು. ನಮಗೆ ಯಾವುದೂ ಇರುವುದೇ ಇಲ್ಲ. ಅದಕ್ಕೆ ಮನುಜ ಪಶುವೇ, ನೀನು ಪ್ರಾಣಿಯಂತೆ ಇದ್ದೀಯಾ, ಮನುಷ್ಯನಂತೆ ಇಲ್ಲ. ಅದಕ್ಕೆ ಕನ್ನಡ ಕವಿ ಒಬ್ಬ ಶಂಕ ಹೊಡೆದ, ಏನಾದರೂ ಆಗು ಮೊದಲು ಮಾನವನಾಗು. ಅವನು ಹೇಳ್ತಾನೆ, ಏನಾದರೂ ಆಗು ಮೊದಲು ಮಾನವನಾಗು. ನೀ ಮನುಷ್ಯ ಇದ್ದೀ, ಆದರೆ ನೀನು ಮನುಷ್ಯ ಅಂತ ಕರೆಯೋಂಗಿಲ್ಲ. ಕೇವಲ ಆಕಾರ ಮಾತ್ರ ಮನುಷ್ಯಂದಿದೆ ವಿನಃ ವಿಚಾರ ಮನುಷ್ಯಂದು ಇಲ್ಲ. ನಿನ್ನೊಳಗೆ ಆಕಾರ ಇದೆ, ಮನುಷ್ಯನಾಗಿ ಹುಟ್ಟಿದ್ದಿ. ಆ ವಿಚಾರಗಳು ಮನುಷ್ಯ ಅಂತ ಮನುಷ್ಯನಾದವನೇನು ವಿಚಾರ ಮಾಡಬೇಕು, ಆ ವಿಚಾರವನ್ನ ನೀನು ಮಾಡ್ತಾ ಇದ್ದಿ. ಅದಕ್ಕೆ ನೀನು ಪಶುವು ಇದ್ದ ಹಾಗೆ. ಅದಕ್ಕೆ ವಿಜಯದಾಸರಂತಾರೆ, ಹಿಗ್ಗದಿರು ಹಿಗ್ಗದಿರು ಮನುಜ ಪಶುವೇ. ಏಕೆ? ಮುಗ್ಗಿ ತಗ್ಗುವ ಈ ದೇಹಕ್ಕೆ ಮರುಳಾಗಿ ಹಿಗ್ಗದಿರು. ಈ ದೇಹವನ್ನು ನೋಡಿ ಮರುಳಾಗಬೇಡ. ಇದು ಮುಂದೇನಾಗುತ್ತೆ? ಮುಗ್ಗಿ ತಗ್ಗುವುದು. ಕಾಲಕ್ರಮೇಣ ದೇಹ ತಾನೇ ನಾಶವಾಗ್ತಾ ಬರ್ತದೆ, ಕೊನೆಗೆ ತಗ್ಗಿ ಹೋಗ್ತದೆ. ನೋಡ್ರಿ, ಎರಡು ಅವಸ್ಥೆಗಳು ನಮಗೆ ಸ್ವತಂತ್ರ ಇಲ್ಲ ಅಂದ್ರೆ ಮಧ್ಯದ್ದು ಇರಲ್ಲ. ಆದರೆ ನಮ್ಮ ಭಾವನೆ ಮಧ್ಯದ ಅವಸ್ಥೆ ಸ್ವತಂತ್ರವಾಗಿರುವಾಗ ನಾವು ಎರಡೂ ಅವಸ್ಥೆಗಳು ಸ್ವತಂತ್ರ ಅಂತ ತಿಳ್ಕೊಂತೇವೆ. ಸ್ವಲ್ಪ ಸುಮ್ಮನೆ ಅವಲೋಕನೆ ಮಾಡಿದ್ರೆ ಅನಿಸುತ್ತೆ. ಸಣ್ಣ ಮಗು ಇದ್ದಾಗಲೂ ಎದ್ದು ನಿಂದಿರೋದು ಸ್ವಲ್ಪ ಕಷ್ಟ, ನಿಂತ್ರೆ ಎಲ್ಲಿ ಬೀಳುತ್ತದೋ ಅಂತ ಭಯ ಅಲ್ವಾ? ಎದ್ದು ನಿಲ್ಲೋದು ಕಷ್ಟ, ಎದ್ದು ನಿಂತ್ರೆ ಎಲ್ಲಿ ಬೀಳ್ತದೋ ಅನ್ನೋದು ಕಷ್ಟ. ಆಮೇಲೆ ಊಟದಲ್ಲಿ ಅವನಿಗೇನು ಮಾಡ್ತಾರೆ, ಮಗುವಿಗೆ ನೇಮ ಮಾಡಿ ಹಾಕ್ತಾರೆ. ಸಿಕ್ಕಿದ್ದೆಲ್ಲ ಊಟಕ್ಕೆ ಹಾಕುವುದಿಲ್ಲ. ಆ ಮಗು ನಡಿಬೇಕು ಅಂದ್ರೆ ಒಬ್ಬರು ಸಹಾಯ ಬೇಕು, ಒಂದ್ ಕಡೆ ಹೋಗಬೇಕು ಅಂದ್ರೆ ಒಬ್ಬರು ಸಹಾಯ ಬೇಕು. ಇದು ಮಗುವಾಗಿದ್ದಾಗ. ಇದೇ ಅವಸ್ಥೆಗಳು ವಯಸ್ಸಾದ ಮೇಲೆ ಬರುತ್ತದೆ. ವೃದ್ಧಾಪ್ಯ ಬಂದಾಗೂ ಸೇಮ್ ಅವಸ್ಥೆ. ಅವಾಗ ಮಾತಾಡ್ಲಿಕ್ಕೆ ಬರಲ್ಲ ಸರಿಯಾಗಿ, ಈಗ ಮಾತಾಡ್ಲಿಕ್ಕೆ ಬರಲ್ಲ. ಅವಾಗ ತಿಳುವಳಿಕೆ ಇರಲ್ಲ, ಈಗ ತಿಳುವಳಿಕೆ ಇರಲ್ಲ. ವಯಸ್ಸಾದ ಮೇಲೂ ಅಷ್ಟೇ ಅಲ್ಲ, ಎದ್ದು ನಿಲ್ಲಿಕ್ಕೆ ಬರಲ್ಲ. ಓಡಾಡ್ತೀನಿ ಅಂದ್ರೆ ಬಡಬಡ ಆಗುವುದಿಲ್ಲ. ಊಟದಲ್ಲೂ ನಮಗೆ ಕಂಟ್ರೋಲ್ ಮಾಡಿಬಿಡ್ತಾರೆ. ಸಿಕ್ಕಿದ್ದೆಲ್ಲ ತಿನ್ನಬೇಡ್ರಿ, ಆರಾಧನೆಗೆಲ್ಲೂ ಹೋಗಬೇಡ್ರಿ, ಹುಳಿಯನ್ನ ಬಾರಿಸಿ ಬಂದ್ಬಿಡ್ತೀರಿ, ಮುಂದೆ ನಮಗ್ ಕಷ್ಟ. ಹೌದಿಲ್ಲ? ಮನ್ಯಾಗ ಎಲ್ಲ ಕಂಟ್ರೋಲ್ ಮಾಡಿರ್ತ ಅಂತ ಹೊರಗೆ ಹೋದಾಗ ಬಾರಿಸಿಬಿಡ್ತಾರೆ. ಈ ನಾಲ್ಗಿ ಚಾಪಲ್ಲಿ ಹೆಂಗದಲ್ಲ ಅದು ಹೇಳಿದ್ರೆ ಕೇಳೋದಿಲ್ಲ ಅದು. ಯಾಕೆ ಮೊದಲೆಲ್ಲ ಟ್ರೈನಿಂಗ್ ಕೊಟ್ಟು 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 ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ. ಮೊದಲನೇ ಅವಸ್ಥೆನೂ ನಮಗೆ ಬಂಧನದಲ್ಲಿದ್ದಂಗೆ ಇರ್ತದೆ, ಕೊನೆಯ ಅವಸ್ಥೆನೂ ಇರ್ತದೆ. ನಮ್ಮ ಗುರುಗಳಿಗೆ ಮೊನ್ನೆ ಒಂದ್ ಕಡೆ ಸನ್ಮಾನ ಆದಾಗ ಬಾಬಾ ಅವರ ಕೂತವ್ರನ್ನ ಎಬ್ಸೋದು ಕಷ್ಟ ಆಯ್ತು. ಅಂತೂ ಎಬ್ಸಿದ್ರು ಅಂತ ಇಟ್ಕೋರಿ, ಹಿಂಗೆ ಎಬ್ಸಿದ್ವಿ. ಅವಾಗ ಹೇಳಿದ್ರು, ನೋಡು ಗುರಣ್ಣ, ಮೊದಲನೇದ್ದು ಅಷ್ಟೇ ಅವಸ್ಥೆ, ಕೊನೆಯದು ಅಷ್ಟೇ ಅವಸ್ಥೆ. ಈ ಎರಡು ಅವಸ್ಥೆಗಳು ಹಂಗಿದ್ದಾಗ ಮಧ್ಯದ ಅವಸ್ಥೆನೂ ಪರಾಧೀನವೇ ಅಂತ ತಿಳಿಯೋದೇ ಸಾಧನೆ. ಆ ಸಮಯದಲ್ಲಿ ನಮ್ಮ ಗುರುಗಳು ಹೇಳಿದ ಮಾತುಗಳಿದು. ಬೇರೆಯವರಾದ ಅಯ್ಯೋ ಕಾಲಿಡತ್ತಪ್ಪ, ಕೈ ಹಿಡಿತೋ, ಏನು ಮಾಡೋದೋ ಶಂಕ ಹೊಡಿತ. ಈ ಎರಡು ಅವಸ್ಥೆಗಳನ್ನ ಅದಕ್ಕೆ ವಿಜಯದಾಸರಂತಾರೆ, ಮುಗ್ಗಿ ತಗ್ಗುವುದು ಈ ದೇಹ, ಇದನ್ನು ನೋಡಿ ಹಿಗ್ಗದಿರು ಹಿಗ್ಗದಿರು. ಯಾಕೆ ಅಂದ್ರೆ ಕೇಳ್ತಾರೆ, ಶೂರತ್ವದಲ್ಲಿ ಭೀಷ್ಮ ಅಭಿಮನ್ಯುವೇನೋ ನೀನು. ನಿನ್ನತ್ರ ಯಾವುದರ ಕ್ವಾಲಿಟೀಸ್ ಇದೆಯಾ? ಹೋಗಲಿ, ಶೂರತ್ವ ಇದೆಯಾ? ಏನೋ ಅಲ್ಪ ಸ್ವಲ್ಪ ಇದೆ. ಶೂರತ್ವದಲ್ಲಿ ಭೀಷ್ಮ ಅಭಿಮನ್ಯುವೇನೋ ನೀನು. ಘೋರ ತಪಸ್ಸಿನಲ್ಲಿ ವಿಶ್ವಾಮಿತ್ರನೇನೋ. ಯಾಕೆ ಹಿಗ್ತಾ ಇದ್ದಿ ನೀನು? ನಿನಗೆ ಶೂರತ್ವದಲ್ಲಿ ನೀನೇನು ಭೀಷ್ಮ ಅಲ್ಲ. ಆ ಭೀಷ್ಮಾಚಾರ್ಯರ ಶೌರ್ಯವನ್ನ ನೋಡಿ ಯಾರು ಯುದ್ಧಕ್ಕೆ ಬರ್ತಾ ಇದ್ದಿಲ್ಲ ಭೀಷ್ಮಾಚಾರ್ಯರ ಜೊತೆಗೆ. ಯಾಕೆ? ಅವರನ್ನ ಗೆಲ್ಲೋದು ಬಹಳ ಕಷ್ಟ ಅಂತ. ಎರಡು, ಯಾಕೆ? ಯಾವುದೇ ಶಸ್ತ್ರ ಅಸ್ತ್ರಗಳು ಭೀಷ್ಮರನ್ನ ಏನೂ ಮಾಡ್ತಾ ಇರಲಿಲ್ಲ. ಒಂದು, ಅವರು ಎರಡನೇದು ಇಚ್ಛಾಮರಣಿಗಳು. ತಾವು ಯಾವಾಗ ದೇಹವನ್ನ ಬಿಡಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವಾಗ ಮಾತ್ರ ಮರಣ ಹತ್ರ ಬರ್ತಿತ್ತು. ಅಂತ ಮಹಾನುಭಾವರು ಭೀಷ್ಮರು.
ಮರಣ ಅವ್ರ ಹತ್ರ ಹೋಗ್ತಾ ಇರಲಿಲ್ಲ, ಇವರೇ ಅದರ ಹತ್ರ ಹೋಗ್ಬೇಕು. ಮೊನ್ನೆ ಎಲ್ಲೋ ಒಂದು ಬೋರ್ಡ್ ನೋಡಿದೆ ಬೆಂಗಳೂರನ್ನಾಗ, ಎಲ್ಲಿ ಅಂತ ನೆನಪು ಬರ್ತಾ ಇಲ್ಲ. ಶನೇಶ್ವರನ ಒಂದು ಫೋಟೋ ನಿಲ್ಸ್ಯಾರ, ಕಟೌಟ್ ದೊಡ್ಡದು. ಶನೇಶ್ವರಂದು ಒಂದು ಕಟೌಟ್ ನಿಲ್ಸ್ಯಾರ್ರಿ. ನಿಲ್ಲಿಸಿ ಕೆಳಗೆ ಒಂದು ಹಿಂಗ ಬರ್ದಾರ ಬ್ಯಾನರ್ ಮೇಲೆ. ಅವ ಶನೇಶ್ವರ ಹೇಳ್ತಾ ಇದ್ದಾನೆ, ಯಾರು ಇಲ್ಲಿ ಕಸ ಹಾಕುತ್ತೀರಿ ಅವ್ರ ಮನೆಗೆ ನಾನೇ ಬರ್ತೇನೆ ಅಂತ. ಕಟೌಟ್ ನೋಡಿದೆ ನಂಗೆ ನೋಡಿ ಬಹಳ ವಿಚಿತ್ರ. ಅಲ್ಲಿ ಹಾಕ್ಯಾರ, ನಾನು ಅದೇ ಎಲ್ಲೋ ನೋಡಿದೆ, ಎಲ್ಲೋ ಒಂದು ನೆನಪು ಬರ್ತಾ ಇಲ್ಲ. ಆದ್ರೆ ನೋಡಿದ್ದೆ, ಯಾರು ಇಲ್ಲಿ ಕಸ ಹಾಕ್ತೀರಿ ಅವ್ರ ಮನೆಗೆ ನಾನೇ ಬರ್ತೇನೆ ಅಂತ. ಹಂಗೆ ಭೀಷ್ಮರ ಹತ್ರ ಮರಣ ಬರುವುದಿಲ್ಲ, ಭೀಷ್ಮರೇ ಮರಣದ ಹತ್ರ ಹೋಗ್ಬೇಕು. ಹೌದಾ? ನಾ ಆಂಧ್ರಕ್ಕೆ ಹೋದಾಗ, ಹೈದರಾಬಾದ್ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೊಂದು ಬೋರ್ಡ್ ನೋಡಿದೆ. ಒಂದ್ ಕಡೆ ಹೋದಾಗ ವನಸ್ಥಲಿಪುರಂ ಕರ್ಕೊಂಡು ಹೋಗಿದ್ರು ಒಬ್ರು ತಮ್ಮನಿಗೆ. ಹೋದಾಗ ಅಲ್ಲೊಂದು ಬೋರ್ಡ್ ಹಾಕಿದ್ರು, ಅವ ಡ್ರೈವ್ ಮಾಡ್ತಾ ಇರ್ತಾನೆ ಬಸ್ಸನ್ನ. ಅಷ್ಟರೊಳಗೆ ಅವನಿಗೊಂದು ಕಾಲ್ ಬರ್ತದೆ, ಯಾವುದೋ ಒಂದು ಫೋನ್ ಕಾಲ್ ಬಂದು ಹಲೋ ಅಂತಾನೆ. ಇವ ಹಲೋ ಅಂದ್ಕೊಳ್ಳೆ ಮೇಲಿಂದ ಯಮದೇವ್ರ ಫೋಟೋ ಹಾಕಿದ್ರಲ್ಲಿ ಒಂದು ಬ್ಯಾನರ್ ಮೇಲೆ, ಅವ್ರು ಹಲೋ ಅಂತಾರೆ. ಅಂದ್ರೆ ನೀನು ಗಾಳಿ ಓಡಿಸುವಾಗ ಫೋನ್ ಹಾಕಿದ್ರೆ ನಾನೇ ಬರ್ಬೇಕು, ಅಂದ್ರೆ ನನ್ನ ಹತ್ರ ನೀ ಬರ್ತೀಯ ಅಂತ. ಹಿಂಗೆ ಕೆಲವು ಅರ್ಥಗಳು. ಅದಕ್ಕೆ ಇವನ್ನೆಲ್ಲ ಏನು ಅಂದ್ರೆ ಭೀಷ್ಮರು ಕೇಳ್ತಾರೆ, ಶೂರತ್ವದಲ್ಲಿ ಭೀಷ್ಮನೇ, ಅಭಿಮನ್ಯುವೇನೋ ನೀನು, ಹೋಗ್ಲಿ ಘೋರ ತಪಸ್ಸಿನಲ್ಲಿ ವಿಶ್ವಾಮಿತ್ರನೇನೋ, ಏನೋ 10 ಗಾಯತ್ರಿ ಮಾಡಿ ಹಣ್ಣು ಕೂತ್ಬಿಟ್ಟಿವನೋ, ಕೋಟಿ ಕೋಟಿ ಗಾಯತ್ರಿ ಮಾಡಿವಿ ಅಂತ ಹೇಳಿ 10 ಗಾಯತ್ರಿ ಜಪ ಮಾಡಿದ್ರೆ ಇಷ್ಟಿದ್ದೀವಿ. ಹೌದಿಲ್ಲ? 10 ಲಾಸ್ಟ್ ಅಂತ ಹೇಳ್ಯಾರ. 10 ಅಧಮ, 100 ಮಧ್ಯಮ, 1000 ಉತ್ತಮ. 1000 ಗಾಯತ್ರಿ ಮಾಡೋದು ಉತ್ತಮ ಪಕ್ಷ. ಉತ್ತಮರು ಅವರನ್ನ ಉತ್ತಮರು ಅಂತ ಕರೆದಿದ್ದಾರೆ, ಫಸ್ಟ್ ಕ್ಲಾಸ್ ಮಂದಿ. ಸೆಕೆಂಡ್ ಕ್ಲಾಸು 100 ಗಾಯತ್ರಿ ಜಪ ಮಾಡೋದು. ಸಂಧ್ಯಾ ವಂದನೆಯಲ್ಲಿ 100 ಗಾಯತ್ರಿ ಜಪ, 10 ಮಾಡುವುದು ಅಧಮ ಅಂತ ಹೇಳಿದ್ದಾರೆ. ಇದನ್ನು ಕರ್ಮ ನಿರ್ಣಯದಲ್ಲೇ ಆಚಾರ್ಯರು ಹೇಳಿದ್ದಾರೆ, ಮತ್ತು ಸದಾಚಾರ ಸ್ಮೃತಿಗಳಿಗೂ ಹೇಳಿದ್ದಾರೆ ಈ ಮಾತುಗಳನ್ನು. ಅದಕ್ಕೆ ಗಾಯತ್ರಿಯನ್ನ 10 ಮಾಡ್ಕೊಂಡಿರ್ತೇವೆ, ಏನು ದೊಡ್ಡ ನಾವು ತಪಸ್ಸಿಗಳು ಅಂತ ತಿಳ್ಕೊಂಡಿರ್ತೇವೆ. ಅದಕ್ಕೆ ಹೇಳ್ತಾರೆ, ಘೋರ ತಪಸ್ಸಿನಲ್ಲಿ ವಿಶ್ವಾಮಿತ್ರನೇನೋ, ವಿರಕುತಿಯಲಿ ಸುರ ಸೈನ್ಯ ನಾಯಕರೇನೋ. ಆಮೇಲೆ ಕೇಳ್ತಾರೆ, ಹಾರುವ ಬಿಂಕದಲ್ಲಿ ಗರುಡನೇನೋ. ನಿನಗೆ ವಿರಕುತಿಯಲ್ಲಿ ವೈರಾಗ್ಯದೊಳಗೆ ನೀನ್ಯಾರು ಅಂದ್ರೆ ಸುರ ಸೈನ್ಯ ನಾಯಕನೇನೋ. ಸುರ ಸೈನ್ಯ ಅಂದ್ರೆ ದೇವತೆಗಳು, ಅವರಿಗೆ ಸೈನ್ಯವಾಗಿರ್ತಕ್ಕಂಥವನಿಗೆ ಯಾರು ಅಂತಂದ್ರೆ ಮಹಾನುಭಾವ ಇಂದ್ರದೇವರು. ಬಹಳ ವೈರಾಗ್ಯ ಅವರಿಗೆ, ಮ್ಯಾನ್ ನೋಡ್ಲಿಕ್ಕೆ ಅಧಿಕಾರ ಬೇಕು ಬೇಕು ಅಂತ ಅಂತಾರೆ. ಅದರ ಅಧಿಕಾರದ ನಿಜವಾಗಿ ಆಸೆ ಅವರಿಗೆ ಇಲ್ಲ. ಹಾರುವ ಬಿಂಕದಲ್ಲಿ ಗರುಡನೇನೋ ನೀನು ಅಂತಾರೆ. ಈಗ ಮೇಲೆ ಕಾರ್ತೇನೆ ಅನ್ನುವ ಒಂದು ಗುಣ ಆದ್ರೂ ಇದೆಯಾ? ಅದರಲ್ಲಿ ಗರುಡನೇನೋ ನೀನು, ಗರುಡದೇವ ನೀನು ಇಲ್ಲ. ಗರುಡ ಅಲ್ಲ ನೀನು ಹಾರುವುದರಲ್ಲಿ, ಸ್ವಲ್ಪ ಹಾರಾಡ್ತಿ, ಇದಕ್ಕೆ ದೊಡ್ಡ ಹಾರಾಡ್ತಿ ಅಂತ ತಿಳ್ಕೊಂಡಿದ್ದಿ ನೀನು. ನಾನು ಬಹಳ ದೊಡ್ಡವ ಅಂತ. ಆದ್ರೆ ಕೇಳ್ತಾರೆ, ಹಾರುವ ಬಿಂಕದಲ್ಲಿ ಗರುಡ ನೀನೇನೋ, ಗರುಡನಾಗಿದ್ದೀಯಾ? ಇಲ್ಲ. ಆಮೇಲೆ ಕೇಳ್ತಾರೆ, ಆಯುಧಲಿ ದ್ರೋಣ ಸುತ ಕೃಪಾ ವಿಭೀಷಣನೇನೋ ನೀನು. ಆಯುಷ್ಯ ಏನಾದ್ರೂ ಆಯುಷ್ಯ ಇದೆಯಾ? ಆಯುಷ್ಯನ್ನು ಹೊಂದಿದ್ದಿ ಅಂತಂದ್ರೆ ಆಯುಧಲಿ ದ್ರೋಣ ಸುತ. ಯಾರು? ಅಶ್ವತ್ಥಾಮರು. ಅಶ್ವತ್ಥಾಮನ ಯಾಕೆ? ಅಶ್ವತ್ಥಾಮರು ಚಿರಂಜೀವಿಗಳು. ಒಂದು ಕಲ್ಪ ಪೂರ್ತಿ ಆಯಸ್ಸು ಉಳ್ಳ ಮಹಾನುಭಾವರು, ಚಿರಂಜೀವಿಗಳು. ಕೃಪಾಚಾರ್ಯರು ಅವರು ಚಿರಂಜೀವಿಗಳು.
ಆಮೇಲೆ ವಿಭೀಷಣ, ಅವನು ಚಿರಂಜೀವಿ ಮಹಾನುಭಾವ. ನಿನಗೆ ಯಾವುದೂ ಇಲ್ಲ, ಆಯಸ್ಸು ಇಲ್ಲ, ಇದ್ದ ಆಯಸ್ಸು ಪ್ರಮಾಣ ಗೊತ್ತಿಲ್ಲ, ನಿನಗೆ ಆಯುಷ್ಯ ಪ್ರಮಾಣವೇ ಗೊತ್ತಿಲ್ಲ, ಆದರೂ ನೀನೇನು ಮಾಡ್ತಾ ಇದ್ದಿ? ಹಾರಾಡ್ತಾ ಇದ್ದಿ. ಅದಕ್ಕೆ ಕೇಳಿದ್ರು, ಆಯುವಲ್ಲಿ ದ್ರೋಣಸುತ ಕೃಪಾ ವಿಭೀಷಣನೇನು, ಶ್ರೇಯದಲ್ಲಿ ದಶರಥ ನಹುಷನೇನೋ. ಹಿಡಿದ ಕಾರ್ಯವನ್ನ ಪೂರ್ತಿ ಮಾಡುವುದರಲ್ಲಿ ನೀನ್ ದಶರಥನ, ಶ್ರೇಯದಲ್ಲಿ ಒಳ್ಳೆ ಶ್ರೇಯಸ್ಸಿದೆ, ಎಲ್ಲ ಜ್ಞಾನಿಗಳ ಆಶೀರ್ವಾದ ಇದೆ, ಹಿಡಿದದ್ದನ್ನ ಪೂರ್ತಿ ಮಾಡ್ತೇನೆ ಅಂತನ್ನುವ ಛಲವು ನಿನ್ನಲ್ಲಿ ಇಲ್ಲ. ಯಾಕೆ? ನೀನು ದಶರಥನಲ್ಲ. ದಶರಥನಿಗೆ 10 ದಿಕ್ಕಿನಲ್ಲಿ ರಥವನ್ನ ಓಡಿಸ್ತಕ್ಕಂಥ ಸಾಮರ್ಥ್ಯ ಇತ್ತು, ಅದಕ್ಕೆ ಅವರಿಗೆ ದಶರಥ ಅಂತ ಹೆಸರು ಬಂತು. ಮತ್ತು ದೇವತೆಗಳು ಯುದ್ಧ ಮಾಡುವಾಗ ಸಹಾಯಕ್ಕೆ ಕರೆದರೆ ದಶರಥ ಹೋಗಿ ದೇವತೆಗಳಿಗೆ ಸಹಾಯವನ್ನು ಮಾಡಿದ್ದಾನೆ ಯುದ್ಧದಲ್ಲಿ. ಇಂಥ ಮಹಾನುಭಾವ ದಶರಥ. ಹಂಗಿದ್ದೀಯಾ? ಇಲ್ಲ. ಆಮೇಲೆ ನಹುಷನೇನು ನೋಡ್ರಿ, ನಹುಷನ ಆ ಶ್ರೇಯಸ್ಸು ಹೆಂಗಿತ್ತು? ಶ್ರೇಯ ಅಂದ್ರೆ ಅವನು ಮಾಡತಕ್ಕಂತಹ ಒಳ್ಳೆ ಕರ್ಮಗಳು ಹೆಂಗಿತ್ತು ಅಂದ್ರೆ, ಇಂದ್ರಪಟ್ಟವನ್ನ ಕೊಟ್ರು ಋಷಿಗಳು. ಇಂದ್ರಪಟ್ಟವನ್ನ ಆಳಯ್ಯ, ಇಂದ್ರ ಪದವಿ ಖಾಲಿಯಾಗಿ ಹೋಗಿದೆ ಅಂತ ಅವನನ್ನು ಕರೀತಾರೆ. ಬ್ರಹ್ಮಹತ್ಯೆ ಬಂದಾಗ ಇದೇ ಇಂದ್ರದೇವರು ಮಾನಸ ಸರೋವರದಲ್ಲಿ ಇರ್ತಕ್ಕಂತಹ ಕಮಲನಾಳದಲ್ಲಿ ಕೂತು 1000 ವರ್ಷ ನರಸಿಂಹ ಮಂತ್ರವನ್ನ ಜಪ ಮಾಡ್ತಾ ಇದ್ರು, ಈ ಬ್ರಹ್ಮಹತ್ಯದ ಬಾಧೆ ಆಗಬಾರದು ಅಂತ. ಆ ಕಾಲದಲ್ಲಿ ಇಂದ್ರಪಟ್ಟ ಖಾಲಿಯಾದಾಗ ಎಲ್ಲ ಋಷಿಗಳು ದೇವತೆಗಳು ತಮ್ಮ ತಮ್ಮ ಶಕ್ತಿಯನ್ನ ಅವನಿಗೆ ಕೊಟ್ಟು ಶ್ರೇಷ್ಠವಾದ ವ್ಯಕ್ತಿಯನ್ನಾಗಿ ಮಾಡಿದರು. ಇಂದ್ರಪಟ್ಟವನ್ನು ಕೊಟ್ಟು ತಾವಾಗಿ ಬಂದು ಕೇಳಿಕೊಟ್ಟಿದ್ದಾರೆ, ಇವರಾಗಿ ಪ್ರಯತ್ನ ಮಾಡಿ ತಗೊಂಡಿದ್ದಲ್ಲದು. ಬಲಿಚಕ್ರವರ್ತಿಗೂ ನಹುಷನಿಗೂ ಇರುವ ವ್ಯತ್ಯಾಸ ಇಷ್ಟೇ. ಬಲಿಚಕ್ರವರ್ತಿ ತಾನು ಗುರುಗಳಿಂದ ಆಜ್ಞೆ ಪಡೆದು ಅನುಗ್ರಹ ಪಡೆದು ಯಜ್ಞ ಮಾಡಿ ಆ ಪುಣ್ಯವನ್ನು ಸಂಪಾದನೆ ಮಾಡಿದ. ಆದರೆ ನಹುಷ ಎಲ್ಲಾ ದೇವತೆಗಳ ಋಷಿಗಳ ವಿಶೇಷವಾದ ಅನುಗ್ರಹವನ್ನು ಸಂಪಾದನೆ ಮಾಡಿ ಏಕಕಾಲಕ್ಕೆ ತಾನು ಇಂದ್ರನಾದ. ಅದನ್ನೇ ವಿಜಯರಾಯ ಕೇಳಿದ್ರು ಮಹಾನುಭಾವರು. ಏನು? ಶ್ರೇಯದಲ್ಲಿ ದಶರಥ ನಹುಷನೇನೋ, ಈ ಯುದಕ್ಕೆ ಕೊಡುವ ವಿಷಯದಲ್ಲಿ, ದಾನ ಕೊಡುವ ವಿಷಯದಲ್ಲಿ, ಮಯೂರ ಧ್ವಜ ಶಿಬಿ ಬಲಿಯೇನೋ ಹೇಳ್ತಾರೆ. ಎಷ್ಟು ದೊಡ್ಡ ಮಾತುಗಳನ್ನ ವಿಜಯದಾಸರು ಮಾತಾಡ್ತಾರೆ. ಈಗ ಒಂದು ಅದು ಸ್ಮರಣೆ ಮಾಡಿದಂಗಾಯ್ತು, ಇನ್ನೊಂದು ಸಜ್ಜನರಿಗೆ ಅದನ್ನು ಉಪದೇಶ ರೀತಿಯಲ್ಲಿ ತಿಳಿಸಿದಂಗಾಯ್ತು. ಅದಕ್ಕೆ ಅವರು ಕೇಳಿದ್ರು, ಈ ಯುದಕ್ಕೆ ಮಯೂರ ಧ್ವಜ ಶಿಬಿ ಬಲಿಯೇನೋ ಅಂತ. ನೀನು ದಾನ ಮಾಡಿ ಪ್ರಸಿದ್ಧಿ ಹೊಂದಿದವರಲ್ಲಿ ಏನಾದರೂ ಈ ವ್ಯಕ್ತಿಗಳ ಪೈಕಿ ಇದ್ದೀಯಾ? ಮಯೂರು ಧ್ವಜ ತಾಮ್ರಧ್ವಜನ ತಂದೆ. ಕಲಹ ಬಾರದ ಮುನ್ನ ಕರ್ಣನನು ನೀ ಕೊಂದೆ, ಸುಲಭದಲ್ಲಿ ಕೌರವರ ಮನೆಯ ಮುರಿದೆ. ತಾಮ್ರಧ್ವಜನ ತಂದೆಯ ಶಿರವ ತರಿದೆ, ಕುಂದಿಲ್ಲದಿ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ತೋರು ಈ ಜಗದೊಳಗೆ ಒಬ್ಬರನೂ ನಾ ಕಾಣೆ. ಜ್ಞಾನಿಗಳಂತಾರೆ, ಮಯೂರ ಧ್ವಜ ತಾಮ್ರಧ್ವಜನ ತಂದೆಯ ಶಿರವ ಕೊಯ್ಸಿದೆ, ಕುಂದಿಲ್ಲದೆ.
ಏನೂ ತಪ್ಪು ಮಾಡದೆ ಅವರ ಅಪ್ಪನ ತಲೆಯನ್ನ ಕತ್ತರಿಸಿದಲ್ಲಪ್ಪ. ನಿನ್ನ ನಂಬಿದ್ರೆ ಜೀವನ ಆಗುತ್ತಾ? ಒಂದು ರೀತಿಯಲ್ಲಿ ನಿಂದಾಸ್ತುತಿಯನ್ನ ಪುರಂದರದಾಸರು ಅಲ್ಲಿ ಮಾಡಿದರೆ, ಇಲ್ಲಿ ವಿಜಯರಾಯರಂತಾರೆ ಎಂಥ ದಾನ ಕೊಟ್ಟ ಮಹಾನುಭಾವ. ಮಯೂರ್ ಧ್ವಜ ರಾಜ ತಾನು ಯಜ್ಞವನ್ನ ಮಾಡ್ತಾ ಇದ್ದಾನೆ. ಆ ಕಾಲದಲ್ಲಿ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ಹೇಳಿ ಪಾಂಡವರು ಕುದುರೆಯನ್ನ ಬಿಟ್ಟರು. ಆ ಕುದುರೆಯ ರಕ್ಷಣೆಗಾಗಿ ಅರ್ಜುನ, ಕೃಷ್ಣ, ಇನ್ನೂ ಕೆಲವು ಜನರು ಬಂದಿದ್ದಾರೆ. ಆ ಕುದುರೆ ಈ ಮಯೂರ್ ಧ್ವಜನ ರಾಜ್ಯಕ್ಕೆ ಬಂತು. ಅವಾಗ ಮಯೂರ್ ಧ್ವಜನ ರಾಜನ ಮಗ ಇದ್ದ ತಾಮ್ರಧ್ವಜ ಅಂತ. ಅವ ನೋಡಿದ, ಆ ಕುದುರೆಯನ್ನು ಕಟ್ಟಿ ಹಾಕಿದ. ಅದರ ಮೇಲೆ ಬರೆದಿತ್ತಲ್ಲ, ಅದು ಓದಿದ. ಕಟ್ಟಿ ಹಾಕಿದ ತಕ್ಷಣವೇ ಯುದ್ಧ ಆಡ್ಬೇಕೀಗ. ಯಾರು? ಅರ್ಜುನ. ಯುದ್ಧ ಮಾಡಿ ನನಗೆ ಗೆಲ್ಲಬೇಕು. ಕುದುರೆ ತಗೊಂಡು ಅವನಿಗೆ ಸೋಲಿಸಿ ಕಪ್ಪು ಕಾಳಿಗೆ ತಗೊಂಡು ಬರಬೇಕು. ಇಲ್ಲ, ಯುದ್ಧ ಮಾಡದೆ ಆ ಕುದುರೆಯನ್ನೇ ತರೋಂಗಿಲ್ಲ. ಇದೊಂದು ನೇಮ. ಸರಿ, ಯುದ್ಧವನ್ನ ಮಾಡಬೇಕು. ಆ ತಾಮ್ರಧ್ವಜ ರಾಜ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಸ್ವಲ್ಪ ಗರ್ವ ಬಂದಿತ್ತಂತೆ. ಯಾರಿಗೆ? ಅರ್ಜುನನಿಗೆ. ನಾನು 3 ಲೋಕದ ಗಂಡ, ಕೃಷ್ಣನ ಸಹಾಯ ನನಗೆ ಬೇಕಾಗಿಲ್ಲ, ಯುದ್ಧದಲ್ಲೇ ಬೇಕಾದವರನ್ನ ಗೆದ್ದುಬಿಟ್ಟಿದ್ದೇನೆ, ಕೃಷ್ಣಂದೇನೂ ನಮಗೆ ಮುಲಾಜಿಲ್ಲ. ಅವನ ಸ್ಮರಣೆಯನ್ನ ಮಾಡಬಾರದು. ದೇವರಿಗೆ ನಮಸ್ಕಾರ ಮಾಡಲಿಲ್ಲಂತ ಅರ್ಜುನ ಆ ಸಮಯದಲ್ಲಿ. ಆದರೆ ತಾಮ್ರಧ್ವಜ ಯುದ್ಧ ಮಾಡುವ ಮೊದಲು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ನಂತೆ. ಅವನಿಗೆ ಸಂತೋಷ ಆಗಿದ್ದೇನು ಅಂದ್ರೆ, ಕೃಷ್ಣ ಅರ್ಜುನನ ರಥದ ಮುಂದ್ಗಡೆ ಇರ್ತಾನೆ, ಯುದ್ಧ ಮಾಡುವಷ್ಟು ಕಾಲ ಕೃಷ್ಣನ ದರ್ಶನ ಮಾಡಬಹುದು. ಕಟ್ಟಿ ಹಾಕಿದ ಮೇಲೆ ಯುದ್ಧ ಮಾಡಬೇಕು. ಅದಕ್ಕೆ ಯುದ್ಧ ಮಾಡುವಾಗಲೇ ತಾಮ್ರಧ್ವಜ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ನಂತೆ. ಹೆಂಗ್ ಮಾಡಿದ? ಹೋಗಿ ಹೆಂಗ್ ಬಂದು ನಮಸ್ಕಾರ ಮಾಡ್ತಾರಲ್ಲ ಸ್ವಾಮಿಗಳಿಗೆ, ಆಚಾರ ಹಿಂಗೆ ನಮಸ್ಕಾರ ಮಾಡಲಿಲ್ಲ, ಬಾಣದಿಂದ ನಮಸ್ಕಾರ ಮಾಡಿದ್ನು. ಹಿಂಗೆ 2 ಬಾಣ ಬಿಟ್ಟಂತೆ ಸ್ವಾಮಿ. ಅದು ತಾಮ್ರಧ್ವಜ. ಅದು ನೇರವಾಗಿ ಕೃಷ್ಣನ ಪಾದಕ್ಕೆ ಹೋಗ್ಬಿತ್ತಂತವು. ಅದು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದು. ಸ್ವಾಮಿ ನಕ್ಕನಂತೆ. ಯುದ್ಧ ಮಾಡಿದರೆ ಅರ್ಜುನ ಸೋತ. ಯಾಕೆ? ಕೃಷ್ಣನ ಹೆಸರು ತೆಗಿಲಿಲ್ಲ. ಬಡ ಬಡ ತಾಮ್ರಧ್ವಜ ಏನು ಮಾಡಿದ? ಅರ್ಜುನನನ್ನ ಒಂದು ರಥದ ಗಾಲಿಗೆ ಕಟ್ಟಿ ಹಾಕಿದ, ಕೃಷ್ಣನನ್ನ ಮತ್ತೊಂದು ರಥದ ಗಾಲಿಗೆ ಕಟ್ಟಿ ಹಾಕಿದ. ಸೀದಾ ಅವರಪ್ಪ ಯಜ್ಞ ಮಾಡುವ ಸ್ಥಳಕ್ಕೆ ಬಂದು ನಮಸ್ಕಾರ ಮಾಡಿದ. ಯಾಕಪ್ಪ, ಏನು ಸಮಾಚಾರ ಅಂದ ಅವರಪ್ಪ ಮಯೂರ್ ಧ್ವಜ. ಏನಿಲ್ಲ, ನಾನು ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿ ಹಾಕಿದೆ, ಯುದ್ಧ ಆಯಿತು, ಯುದ್ಧದಲ್ಲಿ ಗೆದ್ದು ಬಂದೆ ತಮ್ಮ ಆಶೀರ್ವಾದದಿಂದ ಅಂತ ಹೇಳಿದ ತಾಮ್ರಧ್ವಜ ಅವರ ಅಪ್ಪಗ ಮಯೂರ್ ಧ್ವಜನಿಗೆ. ಅವಾಗ ಕೇಳ್ತಾರೆ ಅವರಪ್ಪ, ಅಲ್ಲಪ್ಪ, ಆ ಕುದುರೆ ಜೊತೆಗೆ ಅರ್ಜುನ ಬಂದಿರಬಹುದಲ್ವಾ? 3 ಲೋಕದ ಗಂಡ, ಗಾಂಧೀವಿ, ಕೃಷ್ಣನ ಸಖ, ಕೃಷ್ಣನ ಕೃಪೆಗೆ ಪಾತ್ರನಾದವನು ಬಂದಿರಬಹುದು. ಆಮೇಲೆ ಅಷ್ಟೇ ಅಲ್ಲ, ಸಾಕ್ಷಾತ್ ಪಾಂಡವರೇ ನನ್ನ ಜೀವರು ಅಂತ ಪ್ರತಿಜ್ಞೆ ಮಾಡಿದ ಭಗವಂತ ಕೃಷ್ಣ ಬಂದಿರಬಹುದಲ್ವಾ? ಹೌದಪ್ಪ, ಅವರಿಬ್ಬರು ಬಂದಿದ್ದಾರೆ. ಮತ್ತವರನ್ನು ಗೆದ್ದಿದ್ದಂಗೆ ನೀನು? ಕೃಷ್ಣನ ಅನುಗ್ರಹದಿಂದಲೇ ಅರ್ಜುನನ್ನು ಗೆದ್ದಿದ್ದು ಅಂತಾನೆ ತಾಮ್ರಧ್ವಜ. ಕೃಷ್ಣನ ಅನುಗ್ರಹದಿಂದಲೇ ಗೆದ್ದಿದ್ದು ಅಂತ. ಸರಿ, ಅಲ್ಲಿ ಯಜ್ಞ ನಡೀತಾ ಇದೆ. ಮಯೂರ್ ಧ್ವಜನು ಯಜ್ಞ ಮಾಡ್ತಾ ಇದ್ದಾನೆ. ಆ ಕಾಲಕ್ಕೆ ಅರ್ಜುನ ಪಾಪ ಕೃಷ್ಣನ ಮುಖ ನೋಡಿದ್ನಂತೆ. ಅನಿಸ್ತು ಒಂದು ಕ್ಷಣ, ಅಯ್ಯೋ ಏನೋ ಆಗೋಯ್ತಲ್ಲಪ್ಪ, ಇದು ಸ್ವಾಮಿ ಹೆಸರು ತಗೊಳ್ಳಿಲ್ಲ, ಹಿಂಗಾಗೋಯ್ತು. ಮುಖ ನೋಡಿದ ಕೂಡಲೇ ಪರಮಾತ್ಮಂದ, ನಡೆಯಪ್ಪ ಹೋಗೋಣ ಅಂತ ವೇಷ ಮರೆಸಿದ. ಪುಟ್ಟ ಬಾಲಕನ ರೂಪವನ್ನ, ಅಂದ್ರೆ ಉಪನಯನ ವಯಸ್ಸು, ಅಷ್ಟು ವಯಸ್ಸಿನವನಿಗೆ ಅರ್ಜುನನ್ನು ಮಾಡಿಕೊಂಡ. ತಾನು ವೃದ್ಧನಾದ ಬ್ರಾಹ್ಮಣ ರೂಪವನ್ನ ಧರಿಸಿದ. ಈ ಮಗುವನ್ನ ಕೈಯಾಗಿ ಹಿಡ್ಕೊಂಡು ಕರ್ಕೊಂಡು ಬಂದ.
ಮಯೂರಧ್ವಜ ರಾಜ ಎದ್ದ, ನಮಸ್ಕಾರ ಮಾಡಿದ. ಬ್ರಾಹ್ಮಣರು ಬಂದಿದ್ದೀರಿ, ಬಹಳ ಸಂತೋಷ ಅಂತ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿದ. ಕುಶಲವಾದ ಪ್ರಶ್ನೆಗಳನ್ನೂ ಮಾಡಿದ. ತಾವು ಬಂದ ಉದ್ದೇಶ ಏನು ತಿಳಿಸಬೇಕು. ಅವಾಗ ಈ ಬ್ರಾಹ್ಮಣ ರೂಪಿ ಸ್ವಾಮಿ ಹೇಳ್ತಾನೆ, ನಾನು ಒಂದು ಯಾಚನೆ ಮಾಡ್ಲಿಕ್ಕೆ ಬಂದಿದ್ದೀನಿ ನನ್ನ ಹತ್ರ. ಏನು ಯಾಚನೆ ಕೇಳಿ, ಬೇಕಾದ ಕೇಳಿ. ಗೋದಾನ ಬೇಕಾ, ಭೂದಾನ ಬೇಕಾ, ಅಶ್ವದಾನ ಬೇಕಾ, ರಜತದಾನ ಬೇಕಾ, ಹಿರಣ್ಯದಾನ ಬೇಕಾ, ಕೇಳಿ. ಅವಾಗ ಹೇಳ್ತಾನೆ, ಅದು ಯಾವುದೂ ಬೇಕಾಗಿಲ್ಲ, ನನಗೆ ಬೇಕಾಗಿದ್ದೇ ಬೇರೆ. ಏನು ಸ್ವಾಮಿ ಅದು? ಬ್ರಾಹ್ಮಣರು ಕೇಳುವುದೇ ಬಹಳ ಕಷ್ಟ. ಕೇಳಿದ್ದೀರಿ, ಕೇಳಿ. ಏನು ಯಾವುದೇ ಹಿಂದೆ ಮುಂದೆ ಇಲ್ಲದೆ ಕೇಳಿ. ಅವಾಗ ಕೇಳ್ತಾನೆ, ನೋಡು, ಇವನು ನನ್ನ ಮಗ, ಉಪನಯನ ಮಾಡಬೇಕಾಗಿದೆ. ಅದಕ್ಕೆ ನಾನು ಸಂಚಾರಕ್ಕೆ ಹೊರಟಿದ್ದೇನೆ. ಸಂಚಾರಕ್ಕೆ ಹೋಗೋದು ಅಂದರೆ ದೇಶಾವರಿಗೆ ಹೋಗೋದು ಅಂತ ಒಂದು ಹೆಸರಿರ್ತದೆ. ಈಗ ನಾವು ಕಲೆಕ್ಷನ್ಗೆ ಅಂತೀವಲ್ಲ, ಫಂಡ್ ರೈಸ್ ಅಂತ ಏನೋ ಅಂತ, ಹಂಗ ದೇಶಾವರಿಗೆ ಹೊರಟಿದ್ದೆ. ಆದರೆ ಇಲ್ಲಿ ನಿನ್ನ ರಾಜ್ಯಕ್ಕೆ ನಿನ್ನ ಕಡೆ ಬರಬೇಕು ಅಂತಂದಾಗ ಮಧ್ಯದಾರಿಯಲ್ಲೇ ಒಂದು ವಿಚಿತ್ರವಾದ ಘಟನೆ ಆಯಿತು. ಏನು ಅಂದ್ರೆ, ಒಂದು ಸಿಂಹ ಬಂತು. ನಿನ್ನನ್ನು ತಿಂತೇನೆ ಅಂತ ಹೇಳಿತು. ನನ್ನ ಮಗನನ್ನು ತಿಂತೇನೆ ಅಂತ ಕೇಳಿತು. ನಂಗೆ ಹಸಿವೆ ಆಗಿದೆ, ನಿನ್ನ ಮಗನ ತಿಂದು ಹಾಕ್ಬಿಡ್ತೇನೆ. ಅವ ನಾನು ಹೇಳಿದೆ, ಅವನಿಗೆ ಇನ್ನೂ ಉಪನಯನ ಮಾಡಬೇಕು, ಅವನನ್ನು ತಿನ್ನಬೇಡ, ಬೇಕಾದ್ರೆ ನನ್ನನ್ನು ತಿನ್ಬೇಕು ನೀನು. ಅವಾಗ ಆ ಸಿಂಹ ಹೇಳಿತು, ನಿನ್ನ ಮೈ ಒಳಗೆ ಏನೂ ಇಲ್ಲ, ವಯಸ್ಸಾಗಿ ಹೋಗಿದೆ ನಿನಗೆ, ಏನಿಲ್ಲ, ಬರೀ ಅಸ್ಥಿ ಪಂಜರ, ಅದಕ್ಕೆ ನನಗೆ ಫುಡ್ ಸರಿಯಾಗಿ ಆಗಲ್ಲ, ನಿನ್ನ ಮಗನೇ ಯೋಗ್ಯ, ಅವನೇ ತಿನ್ಬಿಡ್ತು. ಅವಾಗ ಹೇಳಿದೆ, ಇಲ್ಲ, ನಾನು ಅವನಿಗೆ ಉಪನಯನ ಮಾಡಬೇಕು, ನೀನು ನನ್ನನ್ನು ತಿನ್ನಬೇಡ, ನಾನು ಸಂಚಾರಕ್ಕೆ ಹೊರಟಿದ್ದೇನೆ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದ್ದೆ? ನಾನು ಮಯೂರಧ್ವಜರ ರಾಜನ ಆಸ್ಥಾನಕ್ಕೆ ಹೋಗ್ತಾ ಇದ್ದೆ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡು, ಅವನ ದೇಹದ ಮಾಂಸವನ್ನ ತಂದು ಕೊಟ್ರೆ ನಿನ್ನ ಮಗನನ್ನು ಬಿಡ್ತೆ, ಇಲ್ಲ ಅಂದ್ರೆ ನಿನ್ನ ಮಗನ ತಿಂದಾಕ್ತೆ ಹೇಳಿತ್ತು ಸಿಂಹ. ಅದಕ್ಕೆ ನಾನು ಆಯ್ತು ಅಂತ ಒಪ್ಪಿಕೊಂಡು ಬಂದಿದ್ದೆ. ಈಗ ನನಗೆ ನಿನ್ನ ದೇಹದ ಮಾಂಸ ಬೇಕು, ಅದು ಕೇಳಿ, ಅದನ್ನು ಕೇಳಿ ಬಂದಿ. ಅವಾಗ ಹೆಂಡತಿ ಅಂತಾಳ, ಮಯೂರಧ್ವಜನ ರಾಜನ ಹೆಂಡತಿ ಅನ್ಲು, ನಾನು ಹೆಂಗಿದ್ರು ಅರ್ಧಾಂಗಿ ಅಲ್ವಾ, ನನ್ನ ದೇಹದ ಮಾಂಸವನ್ನು ಕೊಟ್ಬಿಡ್ರಿ, ನಮ್ಮ ಯಜಮಾನರನ್ನ ಬೇಡ ಅಂತ ಹೆಂಡತಿ ಮುಂದೆ ಬಂದಿದ್ದು. ಅವಾಗ ಆ ಬ್ರಾಹ್ಮಣ ಅಂತಾನೆ, ಆ ಸಿಂಹ ಕೇಳಿದ್ದು ನಿನ್ನ ಯಜಮಾನನ ದೇಹದ ಬಲಭಾಗದ ಮಾಂಸ ಕೇಳಿದ್ದ, ಎಡಭಾಗದ್ದಲ್ಲ. ಅರ್ಧಾಂಗಿನಿ ಅನ್ನಿಸಿಕೊಳ್ಳುವವಳು ದೇಹದ ಎಡಭಾಗ ಅಂತ ಕರೆಸಿಕೊಳ್ತಾಳೆ. ಗೊತ್ತಾಯ್ತು? ಅದಕ್ಕೆ ಒಂದು ಕೆಲಸ ಆಗಬೇಕೀಗ, ನಿನ್ನ ದೇಹದ ಮಾಂಸ ನಡೆಯುವುದಿಲ್ಲ. ಸರಿ, ಹಾಗಾದರೆ ಇನ್ನೊಂದು ಪ್ರಶ್ನೆ ಮಾಡ್ತಾನೆ ಯಾರು? ಮಯೂರಧ್ವಜ ರಾಜ. ಸರಿ ಹೇಳಿ, ಸರಿ ಇದೆ. ಅಷ್ಟರ ಮಗ ಬಂದ, ಇಲ್ಲ ನನ್ನ ದೇಹದ ಮಾಂಸವನ್ನ ಕೊಡಬಹುದು ನೀವು, ನಮ್ಮ ಅಪ್ಪಂದು ಬೇಡ ಅಮ್ಮಂದು ಬೇಡ ಅಂತ ಮಗ ಮುಂದೆ ಬಂದ. ಆ ಸಮಯದಲ್ಲಿ ಬ್ರಾಹ್ಮಣ ಹೇಳ್ತಾನೆ, ನೋಡು ತಾಮ್ರಧ್ವಜ, ನಿಮ್ಮ ಅಪ್ಪನ ದೇಹದ ಬಲಭಾಗದ ಮಾಂಸವನ್ನು ಕೇಳಿದೆ ಅದು. ಹಾಗಾದ್ರೆ ದೇಹವನ್ನು ಏನು ಮಾಡಬೇಕೀಗ? ಎರಡು ಭಾಗ ಮಾಡಿ ಕೊರಿಬೇಕು. ಅದು ಕೊರಿಬೇಕಾದ್ರೆ ಗರಗಸ ಇಡಬೇಕು. ಒಂದು ಭಾಗವನ್ನ ನೀನು ಹಿಡ್ಕೋಬೇಕು, ಇನ್ನೊಂದು ಭಾಗವನ್ನ ನಿಮ್ಮಮ್ಮ ಹಿಡ್ಕೋಬೇಕು. ಕೊರಿಬೇಕು, ದೇಹವನ್ನು ಸೀಳಬೇಕು. ಅದು ಕೇಳಿದೆ, ಇದೆಲ್ಲ ನಿರ್ಬಂಧನೆ ಹಾಕಿದೆ. ಆಯ್ತು, ಸರಿ.
ಇನ್ನೇನು ಮಾತಾಡೋಂಗಿಲ್ಲ. ಆ ತುಂಬಿದ ಸಭೆ ಒಳಗೆ ಮಧ್ಯದಲ್ಲಿ ಆ ಮಯೂರ್ ಧ್ವಜರ ರಾಜನನ್ನ ಕೂಡಿಸಿ ಹೆಂಡತಿ ಮಗ ಗರಗಸವನ್ನು ಹಿಡಿದು ಹಿಂಗೆ ಕೊರಿತಾ ಇದ್ದಾರೆ. ಘರ 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 ಶರೀರವನ್ನೇ ಕೊರಿತಾ ಇದ್ರೆ ಅದು ಇಲ್ಲಿವರೆಗೆ ಬಂತ್ರಿ. ಅವಾಗ ಆ ಮಯೂರ್ ಧ್ವಜ ರಾಜನ ಕಣ್ಣಿನಿಂದ ಬಲಗಣ್ಣಿಂದ ಒಂದು ಹನಿ ನೀರು ಬಿತ್ತು, ಎಡಗಣ್ಣಿಂದ ಟಕ್ ಅಂತ ಹೇಳಿ. ಅವಾಗ ನೋಡಿದ ಬ್ರಾಹ್ಮಣ, ಅಳಕೋತು ದಾನ ಕೊಡ್ಬೇಡ. ಕೆಲವರು ಅಳಕೋತ್ ದಾನ ಕೊಡ್ತಾರೆ. ಅಯ್ಯೋ ಕೊಡ್ಬೇಕಲ್ರಿ ಕೊಡ್ಬೇಕಲ್ರಿ ಕೊಡ್ಬೇಕಲ್ರಿ. ಎಷ್ಟೋ ಮಂದಿ ನಮಗೆ ಕೇಳ್ತಿರ್ತಾರೆ, ನಿಮಗೆಲ್ಲ ಅನುಭವ ಕಡಿಮೆ ಭಕ್ತರಿಗೆ. ನಮಗ್ ಕೇಳ್ತಾರೆ, ನಮ್ಮ ಸಸಿ ಕೊಟ್ಲ ಅಪೂಪ ದಾನನ ನಮಗ್ ಕೇಳ್ತಾರೆ. ಕೊಟ್ಟಾಯ್ತ್ರಿ, ನಮ್ಮ ಮಗಳು ಕೊಟ್ಟಾಯ್ತು, ನಮ್ಮ ನೆಗೆಣ್ಣಿ ಅಂದ್ರೆ ಊರ್ಗಿತ್ತಿ ಕೊಟ್ಟಾಯ್ತು. ಅಯ್ಯೋ ನಾನೊಬ್ರು ಕೊಡ್ಬೇಕಾಯ್ತಲ್ರಿ. ಅಯ್ಯೋ ಕೊಡಬೇಡ ಬಿಡು ಅಂತ ನಾವು ಒಬ್ರಿಗೆ ನಾನೇ ಕೊಟ್ಬಿಡ್ತೀನಿ. ಅಳಕೋತ್ ಯಾಕೆ ಕೊಡ್ಬೇಕು? ದಾನನ ಬೇಕಾಗಿಲ್ಲ, ನಡೆಯ ನಿನ್ನನ್ನೇ ದಾನ ಸಿಂಹ ಕೊಟ್ಬಿಡ್ತೀನಿ, ತಿನ್ಬಿಡ್ಲಿ ಅದು ಅಂತ ಬ್ರಾಹ್ಮಣ ಎದ್ದ. ಅವಾಗ ಮಯೂರ್ ಧ್ವಜ ರಾಜ ಹಿಂಗ್ ಕೈ ಮಾಡ್ತಾನೆ, ಕೂಡ್ರಿ ಕೂಡ್ರಿ ಅಂತ ಕೂಡಿಸಿದ್ರು. ಆ ತಲೆಯನ್ನು ಹಿಂಗ್ ಜೋಡಿಸಿದ್ರು. ಸ್ವಾಮಿ, ಎಡಗಣ್ಣಿಂದ ಯಾಕೆ ನೀರು ಬಂತು ಅನ್ನುವ ಒಂದು ವಿಚಾರ ಬಂತಲ್ಲ, ಸರಿ. ಆದರೆ ಅದರ ಹಿಂದೆ ಇರುವ ಅಭಿಪ್ರಾಯವನ್ನ ತಿಳ್ಕೊಂಡು ತಾವು ನಿರ್ಣಯ ಮಾಡಬಹುದು. ಬ್ರಾಹ್ಮಣರು ಹಂಗೆ ಹೋಗಬಾರದು. ರಿಕ್ತಹಾಸ್ಯೇನ ನ ಗತಂ ಅಂತ ಹೇಳಿದ್ದಾರೆ. ಅವಾಗಾಯ್ತು, ಹೇಳಪ್ಪ ಏನು ಅಂದ ಮಯೂರ ಧ್ವಜ ರಾಜ. ರಾಜನಿಗೆ ಕೇಳ್ತಾನೆ ಭಗವಂತ, ಬ್ರಾಹ್ಮಣ ರೂಪಿ ಸ್ವಾಮಿ. ಅವಾಗ ಮಯೂರ ಧ್ವಜ ರಾಜ ಅಂದ, ಈ ದೇಹ ಹೋದ ಮೇಲೆ ಯಾವ ಪ್ರಯೋಜನಕ್ಕೂ ಬರಲ್ಲ ಅಂತ ಕೇಳಿದ್ದೇನೆ. ಅಂಥದ್ರಲ್ಲಿ ಬ್ರಾಹ್ಮಣರಿಗಾಗಿ ಈ ದೇಹವನ್ನ ಕೊಡ್ತಕ್ಕಂಥ ಭಾಗ್ಯ ದೇವರು ಕೊಟ್ಟಿದ್ದಾನೆ. ಇದು ಮೊದಲನೇದು. ಎರಡನೇದೇನು ಅಂದ್ರೆ, ಈ ದೇಹದ ಬಲಭಾಗ ಮಾತ್ರ ಉಪಯೋಗ ಆಯ್ತಲ್ಲ, ಎಡಭಾಗ ವ್ಯರ್ಥ ಆಯ್ತಲ್ಲ ಅಂತ ಎಡಭಾಗದಿಂದ ನೀರು ಬಂತು ಅಂತ ಮಯೂರ್ ಧ್ವಜ ರಾಜ ಕತೆ ಹೇಳಿ. ಈ ಮಾತು ಹೇಳಿದ ತಕ್ಷಣವೇ ಬ್ರಾಹ್ಮಣ ರೂಪ ಸ್ವಾಮಿ ಅರ್ಜುನನ ಮುಖವನ್ನು ನೋಡಿದ್ದಂತೆ. ಅರ್ಜುನ ಮುಖ ತೆಳಗೆ ಹಾಕಿದ. ಅವಾಗ ಹೇಳ್ತಾನೆ, ನೋಡು ಅರ್ಜುನ, ನಿನಗಿಂತಲೂ ಅನೇಕ ಭಕ್ತರು ನನಗಿದ್ದಾರೆ. ನೀನೊಬ್ಬನೇ ಭಕ್ತ ಅಲ್ಲ, ನೀನು ಶ್ರೇಷ್ಠವಾದ ಭಕ್ತ. ಅನೇಕ ಭಕ್ತರಿದ್ದಾರೆ, ಗೊತ್ತಾಯ್ತೋ? ನೋಡಿದಿಲ್ಲ ಎಂತೆಂಥ ಭಕ್ತರಿದ್ದಾರೆ, ಎಂಥ ತ್ಯಾಗ ಮಾಡ್ತಾರೆ, ದೇಹವನ್ನೇ ತ್ಯಾಗ ಮಾಡಿಡ್ತಾ ಇದ್ದಾರೆ. ಅದು ಬಲಭಾಗದಲ್ಲಿ ಮಾತ್ರ ಉಪಯೋಗ ಆಯ್ತಲ್ಲ, ಎಡಭಾಗ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಅಳ್ತಾ ಇದ್ದಾರೆ. ಎಂಥ ಶುದ್ಧವಾದ ಭಕ್ತಿ ಇದು ಅಂತ ಹೇಳಿ ಭಗವಂತಂದ. ಅವಾಗ ಇದ್ದಕ್ಕಿದ್ದಾಗೆ ಛಕ್ ಅಂತ ಹೇಳಿ ಭಗವಂತ ಕೃಷ್ಣ ರೂಪ ತಾಳಿದ. ಅರ್ಜುನನನ್ನ ಅವನಿಗೆ ಅವನ ನಿಜ ರೂಪ ಕೊಟ್ಟ. ಆ ತುಂಬಿದ ಸಭೆಯಲ್ಲಿ ಆಹಾಕಾರ ಆಗುವುದು, ಜಯ ಜಯಕಾರ ಪ್ರಾರಂಭ ಆಯಿತು. ಏಕ ಕೃಷ್ಣ ಪರಮಾತ್ಮ ನೋಡಿದ್ದಾರೆ, ಹೊಗಳಿದರು. ಅವಾಗ ಮಯೂರ ಧ್ವಜ ರಾಜ ಎದ್ದು ಓಡಿ ಬಂದ, ಪರಮಾತ್ಮನ ಪಾದವನ್ನ ಹಿಡಿದು ನಮಸ್ಕಾರ ಮಾಡಿದ. ಸ್ವಾಮಿ ಅನುಗ್ರಹ ಮಾಡಿದಪ್ಪ, ಏನಾಗಬೇಕು ಹೇಳಿ. ಏನಿಲ್ಲ ಅರ್ಜುನ, ಆದರೆ ನಿನ್ನ ಮಗ ಕುದುರೆಯನ್ನ ಕಟ್ಟಿದ, ಯುದ್ಧವನ್ನೂ ಮಾಡಿದ, ಗೆದ್ದ. ಆದರೆ ಇವನು ಗೆದ್ದಿಲ್ಲ. ಅದಕ್ಕೆ ಆ ಕುದುರೆಯನ್ನ ಬಿಟ್ಟುಬಿಡು. ಮಯೂರ್ ಧ್ವಜ ರಾಜ ಅನ್ನಂತೆ, ಸ್ವಾಮಿ ಇದಕ್ಕಿಂತ ಭಾಗ್ಯ ಬೇಕು, ನಿನ್ನ ದರ್ಶನ ಆಯ್ತಲ್ಲಮ್ಮ ಸಾಕು, ನಾನು ಈ ಯಜ್ಞದ ರಕ್ಷಣೆಗೆ ಕುದುರೆ ರಕ್ಷಣೆಗೆ ಬರ್ತೇನೆ ಅನ್ನ. ಅಲ್ಲಪ್ಪ ನೀ ಹೋಮ ಮಾಡ್ತಾ ಇದೆಯಲ್ಲ, ಅದಕ್ಕೆ ಮಯೂರ್ ಧ್ವಜ ರಾಜ ಅನ್ನಂತೆ, ಈ ಹೋಮ ಮಾಡೋದು ಒಂದ್ ಕಡೆ ಇಟ್ಬಿಡು, ನಿನ್ನ ದರ್ಶನ ಆಯ್ತಲ್ಲ, ಇವತ್ತೇ ಹೋಮ ಕೃಷ್ಣಾರ್ಪಣ ಪೂರ್ತಿ ಆಯ್ತು. ನಮಗ ಒಬ್ಬರು ತಿಮ್ಮಣಾಚಾರ್ಯರು ಅಂತ ನಮ್ಮ ಪ್ರಾರಂಭದ ಒಬ್ಬರು ಗುರುಗಳಿದ್ದರು. ಅವರು ನಮಗೊಂದು ಮಾತೆ ಹೇಳಿದ್ದಾರೆ. ಅವಾಗೆ ಎಂದು ಬ್ರಾಹ್ಮಣರು ಬರ್ತಾರೆ ನಿಷ್ಠಾವಂತರು, ಅವತ್ತೇ ಹಬ್ಬ ಹಬ್ಬ ಅಂತ ಹೇಳಿದ್ರು. ಒಂದೇ ಮಾತು ಅವರೊಂದು ಮಾತು, ಎಂದು ಬ್ರಾಹ್ಮಣರು ಬರ್ತಾರೆ, ಜ್ಞಾನಿಗಳು ನಮ್ಮ ಮನೆಗೆ ಬರ್ತೇನೆ ಅಂತಾರೆ, ಅವತ್ತೇ ಉಗಾದಿ, ಅವತ್ತೇ ದಸರಾ, ಅವತ್ತೇ ದೀಪಾವಳಿ. ಅವರು ನಮಗೆ ಉಪದೇಶ ಮಾಡಿದ್ದು ಒಂದು ಮಾತದು. ದೊಡ್ಡವರು ಬರ್ತೀವಿ ಬಂದ ದಿವಸ ಎಲ್ಲ ಅವತ್ತೇ ಹಬ್ಬ. ಅವ್ರು ಹಂಗೆ ಮಾಡ್ತಿದ್ದರ್ರಿ, ಹಬ್ಬದ ದಿವಸ ಹಬ್ಬ ಮಾಡ್ತಿದ್ದಿಲ್ಲ ಅವ್ರು, ಸುಮ್ಮನೆ ಸಿಂಪಲ್ ಆಗಿ ಮಾಡಿಬಿಡೋರು. ಯಾರಾದರೂ ಜ್ಞಾನಿಗಳು ಬಂದರೆ, ನಿಷ್ಠಾವಂತ ಬ್ರಾಹ್ಮಣರು ಬಂದರೆ ವಿಶೇಷವಾಗಿ ಸ್ವಶಿನ್ ಕರೆದು ಹೇಳಬೇಕು, ಇಂದ್ರವ ಬ್ರಾಹ್ಮಣ ಬರಂದ ನೋಡವ, ಅಥವಾ ಬ್ರಾಹ್ಮಣರು ಬಂದಾರ ನೋಡು
ಅಂತಿಷ್ಟೇ ಮಾತು, ಸೂಚನಾ ಮುಗಿದೋಯ್ತು. ಅದರ ಮೇಲೆ ಅವರಿಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಒಳ್ಳೊಳ್ಳೆ ಪದಾರ್ಥಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನ ಬ್ರಾಹ್ಮಣರಿಗೆ ಹಾಕ್ತಿದ್ರು. ನಮಗೆ ಉಪದೇಶ ಮಾಡಿದ್ದದೇ. ಹಿಂದೆ ವಾಮನ ತೀರ್ಥರು ಅಂತ ಒಬ್ರು ಸ್ವಾಮಿಗಳು ಇದ್ರು. ಈ ಶುರುಪಾಲಿಗೆ ಅಲ್ಲೊಂದು ಪೀಠ ಅದ ಸಣ್ಣದು, ಅದಕ್ಕೆ ವಾಮನ ತೀರ್ಥರು ಸ್ವಾಮಿಗಳಿದ್ರು. ಅವರು ನಮ್ಮೂರಿಗೆ ಬಂದಿದ್ರು. ಒಮ್ಮೆ ಚಾತುರ್ಮಾಸಕ್ಕೆ ಕೂತಿದ್ರು. ನಾನು ಏನೋ ಸ್ಟೂಡೆಂಟ್ ಲೈಫ್ ರಾಯರ ಮಠದಾಗ ಕೂತಿದ್ರು. ಸಾಯಂಕಾಲ ದರ್ಶನಕ್ಕೆ ಹೋದಾಗ ಮತ್ತೆ ಯಾರೋ ಸ್ವಾಮಿಗಳು ಬಂದಾರೆ. ದರ್ಶನಕ್ಕೆ ಹೋಗಿ ನಮಸ್ಕಾರ ಮಾಡಿದೆ. ಅವ್ರನ್ನ ಅಂಗಾರಕ್ಷತೆ ನೋಡಿ ಎಲ್ಲಿರ್ತೀಯಪ್ಪ ಏನು ಕಥೆ ಅಂತೆಲ್ಲ ಮತ್ತೆ ವಿಚಾರ ಮಾಡಿದ್ರು. ನಾ ಇನ್ನೂ ಸ್ಟೂಡೆಂಟ್ ಹಿಂಗೆ ಓದ್ತಾ ಇದ್ದೀನಿ ಮಾಡ್ತಾರೆ. ನಾವಿಲ್ಲಿ ಚಾತುರ್ಮಾಸ ಕೂತೀವಿ, ನಿಮ್ಮ ಮನೆಗೆ ಭಿಕ್ಷಾ ಮಾಡಿಸು. ಅವಶ್ಯ ಅಲ್ಲ ಸ್ವಾಮಿ. ಎಂದ್ ಬರ್ಬೇಕಪ್ಪ? ನಾನು ನಿಮಗೆಂದು ಖಾಲಿ ಅದ ಅಂದು ಬರ್ರಿ. ಅವರಂದ್ರು ಅಮಾವಾಸ್ಯೆ ಖಾಲಿ ಅದು ನೋಡು ಅಂದ್ರು. ಅವತ್ತೇ ಬರ್ರಿ ಅಂತ. ಕೆಲವು ನಮ್ಮ ಬಂಧುಗಳು ಅದು ಏನು ಅಮಾವಾಸ್ಯೆಗೆ ಹೇಳಿಬಿಟ್ಟಿಯಲ್ಲೋ. ನಮಗ್ ಜ್ಞಾನಿಗಳು ಹೇಳಿದ್ರು, ನಮ್ಮ ಗುರುಗಳು, ಯಾರು ದೊಡ್ಡವರು ಬರ್ತಾರ ಅವತ್ತೇ ಹಬ್ಬ, ಅವತ್ತೇ ಮೃಷ್ಟಾನ್ನ ಮಾಡಿ ಹಾಕ್ಬಿಡು ಅಂತ. ಹಂಗೆ ಮಯೂರ ಧ್ವಜರಾಜ ಅಂದ, ಇನ್ನು ಪೂರ್ಣಾಹುತಿ ಇಲ್ಲ, ನೀನೇ ಬಂದುಬಿಟ್ಟಲ್ಲ ಸ್ವಾಮಿ, ನಿನ್ ದರ್ಶನ ಆಯ್ತಲ್ಲ. ಅದಕ್ಕೆ ದಾನ ಮಾಡುವುದರಲ್ಲಿ ಅತಿ ಶ್ರೇಷ್ಠವಾದ ವ್ಯಕ್ತಿಗಳು ಮಯೂರ ಧ್ವಜ, ಶಿಬಿ ಚಕ್ರವರ್ತಿ. ದೇವಸಭೆಯಲ್ಲಿ ಚರ್ಚೆ ನಡೀತಂತೆ, ದಾನಿಗಳಲ್ಲಿ ಶಿಬಿ ಚಕ್ರವರ್ತಿ ಮಹಾದಾನಿ ಅಂತ. ಅವಾಗ ಅಗ್ನಿದೇವರು, ಇಂದ್ರದೇವರು ಗಿಡಗ ಪಾರಿವಾಳ ರೂಪದಲ್ಲಿ ಬರ್ತಾರೆ. ದೊಡ್ಡ ಕಥೆ. ಅವಾಗ ಆ ಗಿಡಗ ಪಾರಿವಾಳವನ್ನ ಅಟ್ಟಿಸಿಕೊಂಡು ಬರ್ತದೆ. ಇಂದ್ರದೇವರು ಗಿಡಗ, ಅಗ್ನಿದೇವರು ಪಾರಿವಾಳ ಅಟ್ಟಿಸಿಕೊಂಡು ಬರ್ತಾರೆ. ರಾಜ್ಯಸಭೆಯಲ್ಲಿ ಕೂತಿರ್ತಾನೆ ಶಿಬಿ ಚಕ್ರವರ್ತಿ, ಅವನ ಭುಜದ ಮೇಲೆ ಕೂಡುತ್ತಾನೆ ಪಾರಿವಾಳ ಬಂದು. ಅವಾಗ ಗಿಡಗ ಬರ್ರಂತ ಬರುತ್ತೆ. ಯಾಕೆ ನೋಡ್ತಾನೆ, ಓಹೋ ಏನೋ ಆಗಿದೆ. ಅವಾಗ ಕೇಳ್ತಾನೆ ಶಿಬಿ ಚಕ್ರವರ್ತಿ, ಯಾರು ನೀನು, ಏನ್ ಕಥೆ, ಏನ್ ಬೇಕು? ಆ ಗಿಡಗ ರೂಪದಲ್ಲಿದ್ದ ಇಂದ್ರದೇವರು ಹೇಳ್ತಾರೆ, ಏಕೆಂದ್ರೆ ಇವನ ದಾನವನ್ನ ದೇವರ ಸಭೆಯಲ್ಲಿ ಗಾನ ಮಾಡಿದ್ರು ನಾರದರು, ಅದನ್ನು ಟೆಸ್ಟ್ ಮಾಡಬೇಕು ಅಂತ. ಹಿಂಗಾಗಿದೆ. ಇದು ನನ್ನ ಆಹಾರ, ಬಿಟ್ಬಿಡು ನೀನು. ಗಿಡಗ ಕೇಳ್ತದೆ, ಪಾರಿವಾಳ ನನ್ನ ಆಹಾರ, ಬಿಡು ಅದನ್ನ. ನೀನಾಕೆ ಇಟ್ಕೊಂಡಿದ್ದಿ? ರಾಜ ಅಂದ, ನಾನು ರಾಜ. ಯಾವುದೇ ಜೀವ ಬಂದು ನನ್ನ ಹತ್ರ ಬಂದು ಪ್ರಾಣ ರಕ್ಷಣೆಗಾಗಿ ಬಂದ್ರೆ ಅದನ್ನು ರಕ್ಷಣೆ ಮಾಡೋದು ನನ್ನ ಧರ್ಮ, ಇದನ್ನು ಬಿಟ್ಬಿಡು ಅಂತ ಶಿಬಿ ಚಕ್ರವರ್ತಿ ಆ ಗಿಡಗಕ್ಕೆ ಹೇಳ್ತಾನೆ. ಆ ಗಿಡಗ ಹೇಳ್ತದೆ, ಹಾಗಾದ್ರೆ ಬಿಡಬೇಕಾ? ಒಂದು ನೇಮ ಏನು? ನಿನ್ನ ತೊಡೆಯ ಮಾಂಸವನ್ನು ಕೊಡಬೇಕು, ಅದರ ತೂಕದಷ್ಟು ಕೊಟ್ಟರೆ ಬಿಡುತ್ತೇನೆ ಅಂತ. ಇಡೀ ಆಯ್ತು. ಒಂದು ತಕ್ಕಡಿಯನ್ನ ತುಂಬಿದ ಸಭೆಯಲ್ಲಿ ತರಿಸಿ ಒಂದು ಭಾಗದಲ್ಲಿ ಪಾರಿವಾಳ ಇತ್ತು, ಮತ್ತೊಂದು ಭಾಗದಲ್ಲಿ ಶಿವ ಚಕ್ರವರ್ತಿಯ ತೊಡೆಯನ್ನ ಕತ್ತರಿಸಿ ಮಾಂಸ ಇಡ್ತಾ ಬಂದ್ರೆ ಇಡೀ ದೇಹದ ಮಾಂಸ ಮುಗಿಲಿಕ್ಕೆ ಬಂತು. ಅವಾಗ ಇನ್ನೇನು ಸ್ವಲ್ಪ ಮಾಂಸ ಉಳಿದಿದೆ ನಡುಭಾಗದಲ್ಲಿ, ಅದಿಟ್ಟುಬಿಟ್ರೆ ಆಯ್ತು, ಜೀವ ಹೋಗ್ಬೇಕಲ್ಲಿಂದ. ಆದರೂ ಅದು ಪರವೆಯನ್ನ ಮಾಡದೆ ಶಿವ ಚಕ್ರವರ್ತಿ ಅದನ್ನು ಕತ್ತರಿಸಿ ಇನ್ನೇನು ಇಡಬೇಕು ಅಂತ ಹೋದ. ಅಷ್ಟರೊಳಗೆ ಗಿಡಗ ರೂಪದಲ್ಲಿದ್ದಂತಹ ಇಂದ್ರದೇವರು ತಮ್ಮ ನಿಜ ರೂಪವನ್ನು ತಾಳಿ ಅವನಿಗೆ ದರ್ಶನ ಕೊಟ್ಟಿದ್ದಾರೆ. ಎಂತೆಂಥ ಮಹಾತ್ಮರು ನಮ್ಮ ಹತ್ರ ಇದ್ದಾರೆ, ಕಥೆ ಕೇಳಿದ. ಅದಕ್ಕೆ ವಿಜಯರಾಯರಂತಾರೆ, ಈ ಯುದ್ಧಕ್ಕೆ ದಾನ ಮಾಡುವುದರಲ್ಲಿ ನೀನು ಮಯೂರ ಧ್ವಜ ಶಿಬಿ ಬಲಿಯೇನೋ ಕೇಳಿದರು. ಮಾಯಾ ಬಿಡುವಲ್ಲಿ ಜಡಭರತನೇನೋ ನೀನು. ಮಾಯಾ ಅಂದ್ರೆ ಮೋಹ. ಈ ಅಶಾಶ್ವತವಾದ ವಸ್ತುವಿನ ಮೇಲೆ ಇರ್ತಕ್ಕಂತಹ ಮೋಹವನ್ನು ಬಿಡುವಗೋಸ್ಕರವಾಗಿ ಏನೋ ಒಂದಿನ ಬಿಟ್ಟಿರ್ಬೋದು, ಏನೋ ಒಂದು ಚಾತುರ್ಮಾಸ ಮಾಡ್ಕೊಂಡಿರ್ಬೋದು, ಬೈಕೋತೋ ಅನ್ಕೋತೋ. ನೀನೊಬ್ಬರು ನಮ್ಮ ಮನೆಗೆ ಬರಬೇಕು ನೀವು ದಂಪತಿಗಳು, ಯಾಕಂದ್ರೆ ಚಾತುರ್ಮಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾ ಏನು ಮಾಡಲಿ ಅಂತ. ನಾವೇನು ಮಾಡ್ಬೇಕಲ್ಲ, ಹೌದಾ? ಹಿಡಿದಿದ್ದಾರೆ ಕಾಷ್ಟ, ಅದು ಸರಿನೇ. ಏನ್ ಮಾಡ್ಬೇಕು ಆಚಾರ್ಯ, ಏನ್ ಮಾಡ್ಬೇಕು? ನಾನೇನು ಮಾಡ್ಬೇಕ್ರಿ? ನೀವು ಹಿಡಿದಿದ್ದೀರಿ ಮಾಡಿ. ಇಲ್ಲ ಇವತ್ತೇ ಕೃಷ್ಣಾರ್ಪಣ ಅನ್ರಿ,
ಬಾರಸರಿ ಏನು ಬೇಕದು ನಾಳಿನಿಂದ. ಅದಕ್ಕೂ ಮನಸ್ಸು ಬರಲ್ಲ. ಇಷ್ಟು ದಿವಸ ಉಪವಾಸ ಮಾಡಿ ವೃತ ತಿಂದ ಮೇಲೆ ಈಗ ಬಿಡ್ಲಿಕ್ಕೆ ಮನಸ್ಸು ಬರ್ತದೆ. ಈಗಂತೂ ಭಯಂಕರ ಕೈಕಾಲು ನೋವು ಶುರುವಾಗ್ಬಿಟ್ಟು ಪಾಪ ಎಲ್ಲರಿಗೂ ಕೊನೆಗೆ ಏನಾಗ್ತದೆ, ಅನ್ನ ಸೇರಂಗಲ್ಲ, ವೀಕ್ನೆಸ್ ಬಂದ್ಬಿಡ್ತದೆ. ಯಾಕರೆ ಮಾಡಿವಪ್ಪ ಅಂತ ಅನಿಸ್ಬಿಟ್ಟು ಗಂಡನ ಮೇಲೆ ಹೆಂಡತಿಗೆ ಬೈ, ಹೆಂಡತಿ ಮೇಲೆ ಗಂಡಗೆ ಬೈ, ಸಿಟ್ಲೆ ಮಡಿಲೆ ಕೂತಗಂತೂ ಜಾಸ್ತಿ ಬೈ. ಅದಕ್ಕೆ ಸ್ವಲ್ಪ ತಿನ್ಲಿಕ್ಕೆ ನಮಗಾಗಲ್ಲ. ಅದಕ್ಕೆ ಜ್ಞಾನಿಗಳಂದ್ರು ಶಿಬಿ ಚಕ್ರವರ್ತಿಯೇನು ನೀನು? ಇವನ ದಾನವನ್ನ ನಾರದರು ಸ್ವರ್ಗದ ಇಂದ್ರ ಸಭೆಯಲ್ಲಿ ಕೊಂಡಾಡಿರ್ಬೇಕಾರೆ ಎಂಥ ದಾನ ಮಾಡ್ತಕ್ಕಂಥ ವ್ಯಕ್ತಿ. ನಾವೇನೋ ಎಷ್ಟು ದಾನ ಕೊಟ್ಟಿವಿ, ಹಾರಾಡ್ಬಿಡ್ತೇವೆ. ಅದಕ್ಕೆ ವಿಜಯರಾಯರು ಕೇಳ್ತಾರೆ, ಶಿಬಿ ಬಲಿ ಏನೋ ದಾನ ಮಾಡಿದ್ರು ಬಲಿ ಚಕ್ರವರ್ತಿ, ಇಡೀ ಸರ್ವಸ್ವನ್ನೇ ಬಲಿ ಚಕ್ರವರ್ತಿ ದಾನ ಮಾಡಿದ. ಮಾಯಾ ಬಿಡುವಲ್ಲಿ ಜಡಭರತನೇನು ನೀನು? ಹಿಗ್ಗದಿರು ಮನುಜ ಪಶುವೇ ಅಂತಾರೆ ವಿಜಯರಾಯ. ಹಿಗ್ಗಬೇಡ, ಮಾಯಾ ಬಿಡುವಲ್ಲಿ ಮೋಹ, ಈ ಲೌಕಿಕವಾದ ಪ್ರಪಂಚ ಏನದ ಅಶಾಶ್ವತವಾಗಿರ್ತಕ್ಕಂಥ ಇದರ ಮೇಲೆ ಇರ್ತಕ್ಕಂಥ ಅಭಿಮಾನ ಬಿಡ್ಲಿಕ್ಕೆ ನೀನ್ ಜಡಭರತನೇನೋ ಕೇಳ್ತಾರೆ. ಜಡಭರತ ಬಿಟ್ಟ ಅನುಭವ, ನಿನಗೇನಾದ್ರೂ ಬಿಡ್ಲಿಕ್ಕೆ ಬರುತ್ತಾ? ಏನೇನು ಬಿಡ್ಲಿಕ್ಕೆ ಬರಲ್ಲ. ಕಾಪಿ ಸಮಯಕ್ಕೆ ಕಾಪಿ ಸಿಗಲಿಲ್ಲ, ಶಂಕ ಹೊಡ್ಕೊಂಬಂಗ ಆಗ್ತದೆ. ಹೌದಿಲ್ಲ? ಬೇರೆ ಏನು ಬೇಕಾಗಿಲ್ಲ. ಅದಕ್ಕೆ ನಮ್ಮ ಹರಿದಾಸರ ನಮ್ಮ ಗೋಪಾಲದಾಸರಿಗೂ ನಮ್ಮ ಲಕ್ಷ್ಮೀ ತೀರ್ಥರಿಗೆ ಜಗಳ ಆಗ್ತಿತ್ತಂತ. ನೀ ಎಲ್ಲ ಮಾಡೋ ಸರಿಯಪ್ಪ ಗೋಪಾಲ, ಅದನ್ನ ಎಲ್ಲರಿಗೂ ಕಾಪಿ ಕೊಡ್ತಲ್ಲ, ಇದೊಂದು ಸರಿ ಅಲ್ಲ ನೋಡೋದು. ಅದಕ್ಕೆ ಅವರು ಹೇಳಿದ್ರಂತೆ, ಶ್ರೀಗಳಿಗೆ ಹೇಳಿದ್ರಂತ ಅವರು, ಸ್ವಾಮಿ ನಾವೇನು ಹಂಗೆ ಕಾಪಿ ಕೊಡಂಗಿಲ್ಲ. ಅವರು ಸ್ನಾನ ಮಾಡಿ ತಮ್ದೆಲ್ಲ ಸ್ವಲ್ಪ ಜಪ ತಪ್ಪ ಅಂತೇನವ ಸ್ವಲ್ಪ ಅಷ್ಟು ಮುಗಿಸ್ಕೊಂಡ ಮೇಲೆ ಮತ್ತೆ ಅವ್ರಿಗೆ ಒಂದು ಬೇರೆ ಸಪ್ರೇಟ್ ನಿರ್ಮಾಲೆ ಮಾಡಿಟ್ಟಿರ್ತೀವಿ. ನಿರ್ಮಾಲೆ ಕೊಟ್ಟ ಮೇಲೆ ಕಾಪಿ ಕೊಡು. ಈಗ 1-2 ಲೋಟ ಕಾಪಿ ಕೊಟ್ಬಿಟ್ರೆ ಕುಡಿದು 3 ತಾಸು ಪಾರಾಯಣ ಮಾಡ್ತಾರ ಅವರು. ಸರ್ವಮೂಲ ಗ್ರಂಥ, ಆಚಾರ್ಯ ಗ್ರಂಥ, ಯಾವುದೇ ಒಂದು ಗ್ರಂಥ ಅಥವಾ ರಾಯರ್ದು ಯಾವುದೋ ಒಂದು ಪಾರಾಯಣ ಮಾಡ್ತಾರೆ. 3 ತಾಸು ಪಾರಾಯಣ ಮಾಡ್ತಾರೆ. 2 ಲೋಟ ಕಾಪಿ ಕೊಡುದು ಎಲ್ಲಿ ಹೋಗಲಾರ್ದು. ಒಂದು ವೇಳೆ ನಾವೇನಾದರೂ 2 ಲೋಟ ಕಾಪಿ ಕೊಡ್ಲಿಲ್ಲ ಅಂದ್ರೆ 3 ತಾಸು ಕಾಪಿಗಾಗಿ ಸುತ್ತಾಡ್ತಾರೆ. ಅವ್ರು ಹೇಳಿದ್ದಾರೆ, ಅದು ಸತ್ಯವಾದ ಮಾತದು. ಅದು ಸತ್ಯವಾದ ಮಾತು. ಈಗಿನ ಪ್ರಪಂಚದ ಅಂತೂ ಬಹಳ ಸತ್ಯ ನೋಡ್ರಿ, ಅದರಲ್ಲೇನು ಸಂಶಯ ಇಲ್ಲ. 1-2 ಲೋಟ ಕೊಟ್ಬಿಡ್ರಿ, ಊಟದ ತನಕ ಮಾತಾಡ್ಸಂಗಿಲ್ಲ, ಪಾರಾಯಣ ಮಾಡ್ತಾ ಕೂತಿರ್ತೀವಿ ಅಂತೇಳಿ ತಣ್ಣಗೆ ಪಾರಾಯಣ ಆಗ್ತದೆ. ಹಂಗೆ ಆ ಜಡಭರತ ಏನೇನು ಎಲ್ಲವನ್ನ ಬಿಟ್ಟೀನಿ ಎಲ್ಲಿಕ್ಕೆ ಸಾಧ್ಯ ಇಲ್ಲ. ಬಲದಲ್ಲಿ ಬಲರಾಮನೇ ಶಲ್ಯ ಕೀಚಕನೇನೋ ನೀನು. ಮಹಾಬಲಿಷ್ಠ ವ್ಯಕ್ತಿಗಳಲ್ಲಿ ಬಲರಾಮ, ಶಲ್ಯ, ಕೀಚಕ ಯಾರಾದರೆ ಇದ್ದೀಯಾ? ಇಲ್ಲ. ಚಿಳುವಳಿಕೆಯಲ್ಲಿ ವಿದುರ ಸಂಜಯನೇನೋ. ನೀತಿಶಾಸ್ತ್ರದಲ್ಲಿ ವಿದುರ ಅಥವಾ ಸಂಜಯನಿದ್ದೀಯಾ? ಇಲ್ಲ. ಒಲಿದು ಪಾಡುವಲ್ಲಿ ನಾರದ ತುಂಬುರನೇನೋ ಕೇಳ್ತಾರೆ. ಒಲಿದು ಪಾಡುವಲ್ಲಿ ಪರಮಾತ್ಮನ ಗುಣಗಳನ್ನ ತಿಳಿದು ಸಂತೋಷವಾಗಿ ಭಕ್ತಿಯಿಂದ ಹಾಡ್ತಕ್ಕ ವ್ಯಕ್ತಿ ಹಾಡ್ತಿ. ಆದರೆ ಅದರಲ್ಲಿ ನಾರದ ತುಂಬುರನೇನೋ, ಏನೂ ಸಾಮರ್ಥ್ಯ ಇಲ್ಲ ನಿನಗೆ. ಛಲ ಮಾಡುವಲ್ಲಿ ಧ್ರುವರಾಯನೇನೋ ನೀನು. ಛಲಾಪ ಏನ್ ಛಲ? ದಿನ ಎಷ್ಟು ಜಪ ಮಾಡೇ ಊಟ ಮಾಡ್ತೀವಿ ಅಂತ ಒಂದು ಛಲ, ಅದೇ ಇಲ್ಲ ನಮ್ಮ ಹತ್ರ. ಅದಿದೆಯಾ? ಏನೇನಿಲ್ಲ. ಈ ಕೆಲವರು ನಮಸ್ಕಾರ ಅಂತ ಹಿಡಿದಿರ್ತಾರೆ, ಲಕ್ಷ ನಮಸ್ಕಾರ ಅಂತ ಹಿಡಿದಿರ್ತಾರೆ. ಪಾಪ ಕೆಲವರು ಹಾಕ್ತಾನೂ ಇರ್ತಾರೆ. ಮಧ್ಯೆ ಮಧ್ಯೆ ಏನೋ ಡಿಸ್ಟರ್ಬ್ ಆಗ್ತಿರ್ತದೆ ಸ್ವಲ್ಪ ಪಾಪ. ಏನು ಅವಾಗ ಕೇಳ್ತಿರ್ತಾರೆ, ಆಚಾರ್ಯ ಹಿಂಗೆ ಹಿಡಿದೀನಿ, ಇದು ಬಿಟ್ಟರೆ ಬರ್ತದೇನು ಅಂತ. ನಾವು ಕೆಲವೊಬ್ರು ಹೇಳಿದ್ರೆ, ಯಾರ್ಯಾರಿಗೆ ಆಗಲ್ಲ ನಿಮ್ಮ ಲೀಸ್ಟ್ ಕೊಡ್ರಿ, ನಿಮ್ಮ ಹೆಸರಲ್ಲಿ ನಾ ಹಾಕ್ತೇನೆ ಅಂತ. ಹಾಗಾದ್ರೆ ನಮ್ಮಲ್ಲಿ ಛಲ ಇಲ್ಲ. ಅದಕ್ಕೆ ಛಲ ಇರಬೇಕ್ರಿ. ಆ ಛಲ ಇಲ್ಲ ನಿನ್ನ ಹತ್ರ. ಅದಕ್ಕೆ ವಿಜಯರಾಯರು ಅಂತಾರೆ, ಇದನ್ನೆಲ್ಲ ಸ್ಮರಣೆ ಮಾಡೋದು ಒಂದು, ನಿನ್ನ ಹತ್ರ ಯಾವ ಸಾಮರ್ಥ್ಯವೂ ಇಲ್ಲ. ಇಲ್ಲದಿದ್ದರೂ ಹಿಗ್ಗಬೇಡ. ನನ್ನಷ್ಟು ಸಮರ ಯಾರಿದ್ದಾರೆ, ನಾನು ಮಾಡೋದೇ ಶ್ರೇಷ್ಠ ಅಂತ ಈ ರೀತಿ ಹಿಗ್ಗಬೇಡ ನೀನು. ಕೇವಲ ಭಗವಂತನ ಪ್ರೀತಿಯಾಗಲಿ, ಸ್ವಾಮಿ ನನ್ನಿಂದಲೂ ಜಾಸ್ತಿ ಕಾರ್ಯವನ್ನ ಮಾಡಿಸುವಂತ ಪ್ರಾರ್ಥನೆಯನ್ನ ಮಾಡು ಅನ್ನೋದನ್ನ ಮಾತನ್ನ ವಿಜಯರಾಯರು ತಿಳಿಸಿದ್ದಾರೆ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು.